ಎಲ್ರಿಗೂ ನಮಸ್ತೆ ಮಕ್ಕಳ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಮ್ಯಾಟರ್, ನೇಚರ್ ಅಂಡ್ ಬಿಹೇವಿಯರ್ ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ಒಂದಷ್ಟು ಪಿಕ್ಚರ್ಸ್ ಇದೆ. ಸೊ ಅವನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ನೋಡಿ, ಚೇರ್ ಇದೆ, ಒಂದು ಗ್ಲಾಸ್ ಆಫ್ ವಾಟರ್ ಇದೆ, ಬಲೂನ್ ಇದೆ. ಸೊ ಇಫ್ ಯು ಅಬ್ಸರ್ವ್ 3 ಪಿಕ್ಚರ್ಸ್, ಸೊ ದ ಕಾಮನ್ ಪ್ರಾಪರ್ಟೀಸ್ ಏನ್ ಹೇಳ್ಬೋದು ಅಂತಂದ್ರೆ ದೇ ಹ್ಯಾವ್ ಆಕ್ಯುಪೈ ಸ್ಪೇಸ್ ಅಲ್ವಾ? ಸೊ ಅವು ಒಂದಷ್ಟು ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ಕೊಂಡಿವೆ, ಹೌದಾ? ಮೂರೂ ಕೂಡ ಒಂದಷ್ಟು ಸ್ಥಳವನ್ನು ಆಕ್ರಮಿಸಿಕೊಂಡಿವೆ ಅಲ್ವಾ? ಜೊತೆಗೆ ದೇ ಆರ್ ಆಲ್ ಹ್ಯಾಸ್ ಮಾಸ್, ಅವೆಲ್ಲವೂ ಕೂಡ ಒಂದಷ್ಟು ರಾಶಿಯನ್ನ ಹೊಂದಿವೆ. ಹ್ಯಾಸ್ ಮಾಸ್. ಸೊ ಒಂದು, ದೇ ಹ್ಯಾವ್ ಆಕ್ಯುಪೈ ಸ್ಪೇಸ್, ಸ್ಥಳವನ್ನ ಆಕ್ರಮಿಸಿಕೊಂಡಿವೆ. ಜೊತೆಗೆ ಅವೆಲ್ಲವುದಕ್ಕೂ ಕೂಡ ಮಾಸ್ ಇದೆ, ಹೌದಾ? ಒಂದಷ್ಟು ರಾಶಿ ಇದೆ. ಸೊ ಹಾಗಾಗಿ ಮ್ಯಾಟರ್ ಅಂದ್ರೆ ಏನು ಅಂತಂದ್ರೆ ಎನಿಥಿಂಗ್ ದಟ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಹ್ಯಾಸ್ ಮಾಸ್ ಇಸ್ ಕಾಲ್ಡ್ ಮ್ಯಾಟರ್. ಸೊ ಯಾವ್ದು ಸ್ಥಳವನ್ನ ಆಕ್ರಮಿಸಿಕೊಳ್ತಾವೋ ಮತ್ತೆ ಅದಕ್ಕೆ ರಾಶಿ ಇದೆಯೋ ಅವನ್ನ ನಾವು ಮ್ಯಾಟರ್, ದ್ರವ್ಯ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮಾಸ್ ಅಂದ್ರೆ ಏನು? ಮಾಸ್ ಇಸ್ ನಥಿಂಗ್ ಬಟ್ ದಿ ಅಮೌಂಟ್ ಆಫ್ ದ ಮ್ಯಾಟರ್ ಇನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಅಲ್ಲಿ ಎಷ್ಟು ಮ್ಯಾಟರ್ ಇದೆ ಅಂದ್ರೆ ಇಟ್ ಇಸ್ ಎ ಕ್ವಾಂಟಿಟಿ. ಎಷ್ಟು ಮೆಷರ್, ಕ್ವಾಂಟಿಟಿ ಅಂದ್ರೆ ಮೆಷರ್ ಮಾಡುವಂತದ್ದು. ಎಷ್ಟು ಮ್ಯಾಟರ್ ಒಂದು ಆಬ್ಜೆಕ್ಟ್ ಅಲ್ಲಿ ಇದೆ ಅದನ್ನ ನಾವೇನ್ ಕರಿತೀವಿ? ಮಾಸ್ ಅಂತ ಹೇಳಿ ಕರಿತೀವಿ. ದ ಸ್ಪೇಸ್ ಆಕ್ಯುಪೈಡ್ ಬೈ ಅನ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಇಟ್ಸ್ ವಾಲ್ಯೂಮ್. ಅಂದ್ರೆ ಒಂದು ವಸ್ತು ಎಷ್ಟು ಸ್ಥಳವನ್ನ ಆಕ್ರಮಿಸಿಕೊಂಡಿದೆಯೋ ಆ ಸ್ಥಳವನ್ನ ಅದರ ಗಾತ್ರ ಅಂತ ಹೇಳಿ ಕರಿತೀವಿ. ಓಕೆನಾ? ದ ಸ್ಪೇಸ್ ಆಕ್ಯುಪೈಡ್ ಬೈ ಅನ್ ಆಬ್ಜೆಕ್ಟ್ ಇಸ್ ಕಾಲ್ಡ್ ಇಟ್ಸ್ ಅ ವಾಲ್ಯೂಮ್. ಮತ್ತೆ ಈ ಮಾಸ್, ವಾಲ್ಯೂಮ್ ಅಂತ ಏನ್ ಯೂನಿಟ್ಸ್ ಗಳಿದೆ ಅದನ್ನ SI ಯೂನಿಟ್ ಅಂತ ಹೇಳಿ ಕೂಡ ಕರಿತೀವಿ. SI ಯೂನಿಟ್ ಅಂತಂದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ. SI ಅಂತಂದ್ರೇನು? ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಅಂದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಒಂದೇ ರೀತಿಯ ಯೂನಿಟ್ಸ್ ಗಳನ್ನ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅನ್ನೋರು. ಸೊ ಈಗ ಮಾಸ್ ನೀವೆಲ್ಲೇ ಹೋದ್ರು ಕೂಡ, ಈಗ ಅಮೆರಿಕಕ್ಕೆ ಹೋದಾಗ ಮಾಸ್ ಯೂನಿಟ್ ಏನಂತ ಕೇಳಿದ್ರೆ ಕೆಜಿನೇ ಹೇಳ್ತಾರೆ. ಸೊ ಅಲ್ಲಿ ಚೇಂಜ್ ಆಗೋದು. ಸೊ ಆ ಕಾರಣಕ್ಕೆ ನಾವು SI ಯೂನಿಟ್ ನ ಬಳಸ್ತೀವಿ. ದ SI ಯೂನಿಟ್ ಆಫ್ ಮಾಸ್ ಇಸ್ ಕಿಲೋಗ್ರಾಮ್, ಅದನ್ನ ಕೆಜಿ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್, ದ SI ಯೂನಿಟ್ ಆಫ್ ವಾಲ್ಯೂಮ್ ಇಸ್ ಕ್ಯೂಬಿಕ್ ಮೀಟರ್, ಸೊ ಮೀಟರ್ ಕ್ಯೂಬ್. ಸೊ ಈ ರೀತಿ ಹೇಳ್ತೀವಿ. ಓಕೆನಾ? ಈ ಮ್ಯಾಟರ್ ಬಗ್ಗೆ ಮೊದಲು ಏನ್ ಕಲ್ಪನೆ ಇತ್ತು? ಸಿನ್ಸ್ ಅರ್ಲಿ ಡೇಸ್, ಅಂದ್ರೆ ಹಿಂದಿನ ಕಾಲದಿಂದಲೂ ಕೂಡ ನಾವ್ ಏನ್ ಮಾಡ್ಕೊ ಬರ್ತಾ ಇದೀವಿ, ಈ ನಮ್ ಸುತ್ತಮುತ್ತಲಿನ ವಾತಾವರಣವನ್ನ ಅರ್ಥ ಮಾಡ್ಕೊಳ್ತಾ ಬಂದಿದೀವಿ. ಓಕೆನಾ? ಸೊ ವಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಸರೌಂಡಿಂಗ್ಸ್, ರೈಟ್? ಈ ಅರ್ಲಿ ಇಂಡಿಯನ್ ಫಿಲಾಸಫರ್ಸ್ ಏನಿದ್ರು, ಸೊ ನಮ್ಮ ಋಷಿಗಳೆಲ್ಲ ಹಿಂದಿನ ಕಾಲದ ಫಿಲಾಸಫರ್ಸ್, ಸೊ ಅವ್ರು ಏನ್ ಹೇಳಿದ್ರು ಅಂದ್ರೆ ದಿಸ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಂಚತತ್ವ. ಸೊ ಮ್ಯಾಟರ್ ಅನ್ನೋದು ಈ ಪಂಚಭೂತಗಳಿಂದ ಆಗಿದೆ ಅಂತ ಹೇಳಿದ್ರು. ಯಾವ್ಯಾವ್ದು? ಏರ್, ಅರ್ತ್, ಫೈರ್, ಸ್ಕೈ ಅಂಡ್ ವಾಟರ್. ಸೊ ಇವನ್ನ ಪಂಚಭೂತ ಅಂತ ಹೇಳಿ ಕರಿತೀವಿ. ಸೊ ಇದರಿಂದಾನೇ ಮ್ಯಾಟರ್ ಆಗಿರುವಂತದ್ದು ಅಂತ ಹೇಳ್ತಿದ್ರು. ಬಟ್ ಮಾಡರ್ನ್ ಡೇ ಸೈಂಟಿಸ್ಟ್ ಕೂಡ ಅದೇ ರೀತಿ ಒಂದು ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಬರ್ತಾರೆ. ಸೊ ಅವ್ರು ಮಾಡಿದ ರೀತಿ ಏನಂತಂದ್ರೆ ದೇ ಆರ್ ಕ್ಲಾಸಿಫೈ ದಿ ಮ್ಯಾಟರ್ ಬೇಸ್ಡ್ ಆನ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಕೆಮಿಕಲ್ ನೇಚರ್. ಸೊ ಅವುಗಳ ಭೌತಿಕ ಗುಣಲಕ್ಷಣಗಳು ಮತ್ತೆ ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೆ ಅವರು ಮ್ಯಾಟರ್ ಅನ್ನ ಕ್ಲಾಸಿಫೈ ಮಾಡ್ತಾರೆ. ಸೊ ಈ ತರಗತಿಯಲ್ಲಿ ನಾವು ಜಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅನ್ನ ನೋಡ್ತೀವಿ. ಓಕೆ? ಸೊ ಅದರಲ್ಲಿ ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್. ಸೊ ಮ್ಯಾಟರ್ ನ ಭೌತಿಕ ಗುಣಲಕ್ಷಣಗಳು ಏನು ಅಂತ ನೋಡೋದಾದ್ರೆ, ಫಸ್ಟ್ ಒನ್ ಇಸ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಅಂದ್ರೆ ಯಾವುದೇ ಒಂದು ದ್ರವ್ಯ ತಗೊಳ್ಳಿ, ಅದು ಸಣ್ಣ ಸಣ್ಣ ಕಣಗಳಿಂದ ಆಗಿರುತ್ತೆ ಅಂತ. ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಯಾವುದನ್ನೇ ತಗೊಂಡ್ರು ಕೂಡ ಎವ್ರಿಥಿಂಗ್ ಅರೌಂಡ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಸೊ ದೀಸ್ ಪಾರ್ಟಿಕಲ್ಸ್ ಆರ್ ಸೋ ಸ್ಮಾಲ್ ದಟ್ ಕೆನಾಟ್ ಸೀನ್ ಇವನ್ ವಿತ್ ಅ ಮೈಕ್ರೋಸ್ಕೋಪ್. ಅಂದ್ರೆ ನಮ್ಮ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರು ಕೂಡ ಪಾರ್ಟಿಕಲ್ಸ್ ಕಾಣಿಸಲ್ಲ, ಅಷ್ಟು ಸಣ್ಣದಾಗಿರುವಂತಹ ಪಾರ್ಟಿಕಲ್ಸ್ ಇಂದ ಎಲ್ಲಾ ಮ್ಯಾಟರ್ಗಳು ಕೂಡ ಆಗಿರುತ್ತೆ.
These particles are continuously moving, that is they are in state of constant random motion, which is maximum in gases and minimum in solids. ಅಂದ್ರೆ ಈ ಚಿತ್ರ ನೋಡಿ, ಸೊ ಇದು ಸಾಲಿಡ್ ಮ್ಯಾಟರ್ ಅಂತ ತಗೊಳ್ಳೋಣ, ಓಕೆನಾ. ಇದು ಲಿಕ್ವಿಡ್ ಮ್ಯಾಟರ್, ಇದು ಗೇಷಿಯಸ್ ಮ್ಯಾಟರ್. ಎಲ್ಲವೂ ಕೂಡ ಪಾರ್ಟಿಕಲ್ಸ್ ಇಂದ ಮೇಡಪ್ ಆಗಿದೆ, ರೈಟ್, ಎಲ್ಲಾ ಮ್ಯಾಟರ್ಗಳು ಕೂಡ. ಸೊ ಈ ಸಾಲಿಡ್ ಅಲ್ಲಿ ಈ ಪಾರ್ಟಿಕಲ್ಸ್ ಏನಿರುತ್ತೆ, ಮ್ಯಾಟರ್ ಒಳಗಡೆ ಇರುವಂತಹ ಪಾರ್ಟಿಕಲ್ಸ್, ದೇ ಆರ್ ಕಾನ್ಸ್ಟೆಂಟ್ಲಿ ಮೂವಿಂಗ್, ಓಕೆನಾ. ದೇ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಮೂವಿಂಗ್ ಅಂದ್ರೆ ಮೋಷನ್ ಅನ್ನ ತೋರಿಸ್ತಾ ಇರುತ್ತೆ. ಅದು ಕಡಿಮೆ ಯಾವ್ದ್ರಲ್ಲಿ, ಘನ ವಸ್ತುಗಳಲ್ಲಿ, ಅಂದ್ರೆ ಸಾಲಿಡ್ ಅಲ್ಲಿ ಇಟ್ ಈಸ್ ವೆರಿ ಲೋ. ಯಾಕೆ ಅಂದ್ರೆ ದ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್, ಇಲ್ಲಿ ನೋಡಿ ಗಮನಿಸ್ತಾ ಹೋಗಿ, ದ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಇನ್ ಸಾಲಿಡ್ಸ್ ಆರ್ ವೆರಿ ಲೋ, ತುಂಬಾ ಕಡಿಮೆ. ಸೊ ಹಂಗಾಗಿ ಅವು ಮೂವ್ ಆಗೋ ಜಾಗ ಇರೋದಿಲ್ಲ, ಹಾಗಾಗಿ ಅದರ ಮೋಷನ್ ತುಂಬಾ ಕಡಿಮೆ ಇರುತ್ತೆ. ಬಟ್ ಲಿಕ್ವಿಡ್ ಅಲ್ಲಿ ಸಾಲಿಡ್ ಹೋಲಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಇದೆ ಪಾರ್ಟಿಕಲ್ಸ್ ಮಧ್ಯ, ಹಾಗಾಗಿ ಇದು ಕಂಟಿನ್ಯೂಸ್ಲಿ ಮೂವಿಂಗ್. ಇಟ್ ಶೋಸ್ ಮ್ಯಾಕ್ಸಿಮಮ್ ಮೂವ್ಮೆಂಟ್ ಕಂಪೇರ್ ಟು ದ ಸಾಲಿಡ್. ಬಟ್ ಗ್ಯಾಷಿಯಸ್ ಸ್ಟೇಟ್ ಅಲ್ಲಿರುವಂತಹ ಪಾರ್ಟಿಕಲ್ ನ ತಗೊಂಡಾಗ, ಆಟಮ್ ಅನ್ನ ತಗೊಂಡಾಗ, ಸೊ ಅದರಲ್ಲಿರುವಂತಹ ಪಾರ್ಟಿಕಲ್ಸ್ ಏನು, ತುಂಬಾ ಲಾರ್ಜ್ ಸ್ಪೇಸ್ ಇರುತ್ತೆ ಒಂದಕ್ಕೊಂದು. ನೋಡಿ, ಒಂದೊಂದು ಪಾರ್ಟಿಕಲ್ಗೂ ತುಂಬಾ ಸ್ಪೇಸ್. ಸೊ ದೇ ಆರ್ ರ್ಯಾಂಡಮ್ಲಿ ಅರೇಂಜ್, ಹಾಗಾಗಿ ದೇ ಮೂವ್ ವೆರಿ ಈಸಿಲಿ ಅಂಡ್ ಫಾಸ್ಟ್ಲಿ. ಸೊ ಹಾಗಾಗಿ ಅದ್ರ ಮೋಷನ್ ತುಂಬಾ ಫಾಸ್ಟ್ ಇರುತ್ತೆ, ಅದು ಮ್ಯಾಕ್ಸಿಮಮ್ ಇರುತ್ತೆ ಅಂತ. ಸೊ ಅದು ಮೊದಲನೇದು, ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಎರಡನೇದೇನಂದ್ರೆ ಪಾರ್ಟಿಕಲ್ಸ್ ಆರ್ ವೆರಿ ಸ್ಮಾಲ್. ನಾವು ನೋಡಿದ್ವಿ ಅಲ್ವಾ, ಇವನ್ ಮೈಕ್ರೋಸ್ಕೋಪ್ ಮುಖಾಂತರ ಕೂಡ ನಾವು ಅದ್ ನೋಡಕ್ ಆಗಲ್ಲ ಅಂತಂದ್ರೆ ಅದು ಇನ್ನೂ ಎಷ್ಟು ಸ್ಮಾಲ್ ಇರ್ಬೋದು. ಸೊ ಅದಕ್ಕೊಂದು ಎಕ್ಸ್ಪೆರಿಮೆಂಟ್ ಇದೆ. ಏನಂದ್ರೆ, ಈಗ ಒಂದು ಬೀಕರ್ ತಗೊಂಡ, ಒಂದು ಬೀಕರ್ ಅಲ್ಲಿ 100 ml ವಾಟರ್ ತಗೊಂಡಾಗ ಜಸ್ಟ್ 1 ಸ್ಪೂನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ರಿಸ್ಟಲ್ಸ್ ನ ಹಾಕೋಣ, ಓಕೆನಾ. ಸೊ ಈ ಚಿತ್ರದಲ್ಲಿ ನೋಡ್ತಾ ಹೋಗಿ, ಓಕೆನಾ. ಸೊ ಇಲ್ಲಿ 1 ಸ್ಪೂನು ಏನಾಗ್ತದೆ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆಗ್ತದೆ. ಸೊ ಅದು ಕಲರ್ ನ ತೋರಿಸ್ತು ಅಲ್ವಾ, ತುಂಬಾ ಡಾರ್ಕ್ ಕಲರ್ ಬಂತು. ಈಗ ಈ 100 ml ಸೊಲ್ಯೂಷನ್ ಅಲ್ಲಿ ಏನಿದೆ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಅದರಲ್ಲಿ 10 ml ಮಾತ್ರ ತಗೊಂಡು ಇನ್ನೊಂದು 100 ml ವಾಟರ್ ತುಂಬಿರೋ ಬೀಕರ್ಗೆ ನಾನು ಆಡ್ ಮಾಡ್ತೀನಿ, ಓಕೆನಾ. ಯಾವುದು 10 ml ಸೊಲ್ಯೂಷನ್. ಸೊ ಅದು ಕಲರ್ ಏನಾಯ್ತು, ಸ್ವಲ್ಪ ಲೈಟ್ ಆಯ್ತಲ್ವಾ. ಅದೇ ರೀತಿ ಇನ್ನೊಂದು ಬೀಕರ್ಗೆ, ಈ ಬೀಕರ್ ಇಲ್ಲಿರೋ 10 ml ಸೊಲ್ಯೂಷನ್ ನ ತಗೊಂಡು ಇನ್ನೊಂದು ಬೀಕರ್ಗೆ ಹಾಕಿದಾಗ, ಅಂದ್ರೆ ಆ ಬೀಕರ್ ತುಂಬಾ ನೀರಿರುತ್ತೆ, ಸೊ ಅದು ಕಲರ್ ಡಿಸ್ಪರ್ಸ್ ಆಯ್ತು, ಅದು ಸ್ವಲ್ಪ ಲೈಟ್ ಕಲರ್ ಕಂಪೇರ್ ಟು ದಿಸ್ ಒನ್, ರೈಟ್. ಸೊ ಅದೇ ರೀತಿ ಹಾಕ್ತಾ ಹೋದಾಗ, ಸೊ ಈ ಲಾಸ್ಟ್ ಬೀಕರ್ ನೋಡಿ, ಸೊ ಇಲ್ಲಿಂದ ತಗೊಂಡಂತಹ 10 ml ಸೊಲ್ಯೂಷನ್ ಹಾಕ್ದಾಗ ಇಟ್ ಅಗೈನ್ ಶೋಸ್ ಕಲರ್ ಅಲ್ವಾ, ಇನ್ನೂ ಕಲರ್ ಬಿಡ್ತಾ ಇದೆ. ಅಂದ್ರೆ ಆ ಪಾರ್ಟಿಕಲ್ಸ್ ಎಷ್ಟು ಸಣ್ಣ ಇದೆ ಅಂತ ನಮಗ್ ಗೊತ್ತಾಗ್ತಾ ಹೋಗುತ್ತೆ. ಇದನ್ನ ಎಷ್ಟು, ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ರಿಸ್ಟಲ್ಸ್ ಇದೆಯಲ್ಲ, ಸೊ ಜಸ್ಟ್ 1 ಸ್ಪೂನ್ ತಗೊಂಡ್ರೆ ನಾವು ಇನ್ನು ಆ ಪಾರ್ಟಿಕಲ್ಸ್ ಸೈಜ್ ಎಷ್ಟಿದೆ ಅಂತ, ಆ ಕಲರ್ ಬಿಡ್ತಾ ಹೋಗುತ್ತಲ್ಲ, ಅದ್ರ ಮೇಲೆ ನಾವು ಗೆಸ್ ಮಾಡಬಹುದು. ಓಕೆ, ಅದಕ್ಕೆ ಹೇಳ್ತೀವಿ ದ ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ ಆರ್ ವೆರಿ ಸ್ಮಾಲ್, ದೇ ಆರ್ ಸ್ಮಾಲ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಅಂದ್ರೆ ನಾವ್ ಎಷ್ಟು ಸಣ್ಣ ಅಂತ ಅನ್ಕೋತೀವೋ ಅದಕ್ಕಿಂತಲೂ ಕೂಡ ಅದ್ರ ಸೈಜ್ ತುಂಬಾ ಚಿಕ್ಕದಾಗಿರುತ್ತೆ. ಸೊ ದೀಸ್ ಆರ್ ದಿ ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಅಂದ್ರೆ ಮ್ಯಾಟರ್ ಪಾರ್ಟಿಕಲ್ಸ್ ಇಂದ ಆಗಿದೆ ಅಲ್ವಾ, ಅದರ ಗುಣಲಕ್ಷಣಗಳೇನು ಅಂತ ನೋಡೋಣ. ನಾವು ಮ್ಯಾಟರ್ದು ನೋಡಿದ್ವಿ, ಈಗ ಮ್ಯಾಟರ್ ಒಳಗಡೆ ಇರುವಂತ ಪಾರ್ಟಿಕಲ್ಸ್ ಬಗ್ಗೆ ನೋಡೋಣ. ಫಸ್ಟ್ ಒನ್, ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೇಮ್. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಿಂಪಲ್, ಜಸ್ಟ್ 10 ml ವಾಟರ್ ತಗೊಂಡು ಒಂದ್ ಬೀಕರ್ ಅಲ್ಲಿ, ಸೊ ಇಲ್ಲಿ 10 ml ವಾಟರ್ ಅಲ್ಲಿ ಬೀಕರ್ ಅಲ್ಲಿ ತಗೊಂಡಿದೀನಿ, ಯಾವ್ದನ್ನ ಶುಗರ್ ತಗೊಂಡಿದ್ದೀನಿ, ವಾಟರ್ ತಗೊಂಡಿದೀನಿ. ಆ ವಾಟರ್ಗೆ ಜಸ್ಟ್ 1 ಸ್ಪೂನ್ ಶುಗರ್ ಹಾಕಿ ಮಿಕ್ಸ್ ಮಾಡಿ, ಓಕೆನಾ. ಸೊ ಸ್ಟೀರ್ ಮಾಡಿ ಮಿಕ್ಸ್ ಮಾಡಿದಾಗ ಅದು ಇಟ್ ಕಂಪ್ಲೀಟ್ಲಿ ಡಿಸಾಲ್ವ್, ರೈಟ್. ಸೊ ಅದನ್ನೇ ಇಲ್ಲಿ ತೋರಿಸಿರುವಂತಲ್ಲಿ ಶುಗರ್ ಆಡ್ ಮಾಡಿದ್ದಾರೆ ನೋಡಿ, ಅದು ಕಂಪ್ಲೀಟ್ಲಿ ಡಿಸಾಲ್ವ್ ಆದಾಗ ಈ ರೀತಿ ಇರುತ್ತೆ, ಓಕೆನಾ. ಸೊ ಇಲ್ಲಿ ಶುಗರ್ ಪ್ಲಸ್ ವಾಟರ್ ಸೊಲ್ಯೂಷನ್. ಸೊ ಈಗ ನೀವು 10 ml ವಾಟರ್ ತಗೊಂಡಿದ್ರ, ಶುಗರ್ ಆಡ್ ಮಾಡಾದ್ಮೇಲೆ ಆ ವಾಟರ್ ಲೆವೆಲ್ ಏನಾದ್ರು ಇನ್ಕ್ರೀಸ್ ಆಯ್ತಾ, ಸೊ ವಾಟರ್ ಲೆವೆಲ್ ಸ್ವಲ್ಪ ಹೆಚ್ಚಾಯ್ತಾ ಅಂತ ನೋಡಿದ್ರೆ ಖಂಡಿತ ಅದಾಗಿರಲ್ಲ. ಹಾಗಾದ್ರೆ ಶುಗರ್ ಎಲ್ಲೋಯ್ತು, ಶುಗರ್ ಇಲ್ವಾ, ಶುಗರ್ ಇದೆ, ಬಟ್ ವಾಟರ್ ಲೆವೆಲ್ ರೈಸ್ ಆಗ್ಬೇಕಿತ್ತಲ್ವಾ. ಸೊ ಇದು ಏನ್ ತೋರಿಸುತ್ತೆ ಅಂದ್ರೆ, ಆ ವಾಟರ್ ಮಾಲಿಕ್ಯೂಲ್ಸ್ ನ ಮಧ್ಯೆ ಇಟ್ ಹ್ಯಾಸ್ ಸ್ಪೇಸ್, ಅಲ್ಲಿ ಇನ್ನ ಖಾಲಿ ಜಾಗ ಇದೆ. ಅಂದ್ರೆ ಪಾರ್ಟಿಕಲ್ಸ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೇಮ್. ಆ ಸ್ಪೇಸ್ ಇದ್ದಿದ್ಕೆ ಈ ವಾಟರ್ ಶುಗರ್ ಪಾರ್ಟಿಕಲ್ಸ್ ಏನಾಯ್ತು, ಆ ವಾಟರ್ ಪಾರ್ಟಿಕಲ್ಸ್ ಮಧ್ಯ ಸೇರ್ಕೊಳ್ತು, ಓಕೆನಾ. ಸೊ ಇದು ಫಸ್ಟ್ ಪ್ರಾಪರ್ಟಿ, ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೇಮ್. ಆ ಕಣಗಳ ಮಧ್ಯೆ ಜಾಗ ಇರುತ್ತೆ.
ಎರಡನೇದು ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಅಲ್ಲೇ ಹೇಳಿದ್ವಿ ಅಲ್ವಾ, ಪಾರ್ಟಿಕಲ್ಸ್ ಕಂಟಿನ್ಯೂಸ್ಲಿ ಮೂವ್ ಆಗ್ತಾ ಇರುತ್ತೆ, ರೈಟ್. ಫಾರ್ ಎಕ್ಸಾಂಪಲ್, ಈಗ ಒಂದು ಬೀಕರ್ ಅಲ್ಲಿ ನೀರ್ ತಗೊಳ್ಳೋಣ, ಒಂದು 10 ml ಬೀಕರ್, ಓಕೆನಾ, ಬೀಕರ್ ಆಫ್ ವಾಟರ್ ಇದೆ. ಇದನ್ನ ಇಂಕ್ ಅಂತ ಇಟ್ಕೊಳ್ಳೋಣ, ಓಕೆ. ಸೊ ಇದು ಇಂಕ್ ನ 1 ಡ್ರಾಪ್ ಹಾಕ್ತೀನಿ ನಾನು ಬೀಕರ್ ಒನ್, ಓಕೆನಾ. ಸೊ ಅದು ಸ್ವಲ್ಪ ಹೊತ್ತು ಆದ್ಮೇಲೆ ಏನಾಗುತ್ತೆ, ಸ್ವಲ್ಪ ಡಿಸ್ಪರ್ಸ್ ಆಗ್ತಾ ಹೋಗುತ್ತೆ, ಆ ಇಂಕ್ ಕಲರ್ ಬಿಡ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನ ಜಾಸ್ತಿ ಆಯ್ತು, ಓಕೆನಾ. ಸೊ ಕೊನೆಗೆ ಸ್ವಲ್ಪ ಟೈಮ್ ತಗೊಳ್ತಾ ಅದು ಕಂಪ್ಲೀಟ್ಲಿ ಕಲರ್ ಆಗುತ್ತೆ ಸೊಲ್ಯೂಷನ್, ಓಕೆನಾ. ದಟ್ ಮೀನ್ಸ್ ಹೇಗಾಯ್ತು, ದ ಪಾರ್ಟಿಕಲ್ಸ್, ಬಿಕಾಸ್ ದ ಪಾರ್ಟಿಕಲ್ಸ್ ಆಫ್ ಇಂಕ್, ಆ ಇಂಕ್ ಪಾರ್ಟಿಕಲ್ಸ್ ಏನಿದೆ ದೇ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಅವು ಕಂಟಿನ್ಯೂಸ್ಲಿ ಮೂವಿಂಗ್ ಆಗ್ತಾ ಇದ್ದಿದ್ರಿಂದನೇ ನಮ್ಗೆ ಇದು ಫಸ್ಟ್ ಈ ಜಸ್ಟ್ 1 ಡ್ರಾಪ್ ಆಫ್ ಕಲರ್ ಏನ್ ಬಂತು, ನೆಕ್ಸ್ಟ್ ಅದು ಕಲರ್ ಬಿಡ್ತಾ ಹೋಯ್ತಲ್ವಾ. ಸೊ ವಾಟರ್ ಏನಾಯ್ತು, ಕಲರ್ ಆಯ್ತು, ಕಲರ್ ಸೊಲ್ಯೂಷನ್ ಆಯ್ತು. ಸೊ ದಟ್ ಮೀನ್ಸ್ ಪಾರ್ಟಿಕಲ್ಸ್ ಆಫ್ ಅ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಸೊ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಪೊಸೆಸ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಅಂದ್ರೆ ಪಾರ್ಟಿಕಲ್ಸ್ ಎನರ್ಜಿನ ಪ್ರೊಸೆಸ್ ಮಾಡುತ್ತೆ ಡ್ಯೂರಿಂಗ್ ಮೋಷನ್. ಸೊ ಯಾವುದು ಮೋಷನ್ ಅಲ್ಲಿ ಇದೆಯೋ ಅದನ್ನ ಕೈನೆಟಿಕ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಅದೇ ಇದನ್ನ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಆ ಪಾರ್ಟಿಕಲ್ಸ್ ಮೋಷನ್ ಮೂವ್ಮೆಂಟ್ ಏನಾಗುತ್ತೆ, ಇನ್ನು ಇನ್ಕ್ರೀಸ್ ಆಗುತ್ತೆ, ಫಾಸ್ಟ್ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಅಂದ್ರೆ ಆ ಮೂವ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಆಲ್ಸೋ ಇನ್ಕ್ರೀಸಸ್. ಇಲ್ಲಿ ಇನ್ನೊಂದು ಬರುತ್ತೆ ಡಿಫ್ಯೂಷನ್ ಅಂತ. ಡಿಫ್ಯೂಷನ್ ಅಂದ್ರೆ ಏನು, ಒಂದ್ ಗಂಧದ ಕಡ್ಡಿ ಹಚ್ಚಿಡಿ ಒಂದ್ ಕೋಣೆಯಲ್ಲಿ. ಸೊ ಒಂದ್ ರೂಮ್ ಅಲ್ಲಿ ಇದ್ದೀರಾ, ಗಂಧದ ಕಡ್ಡಿ ಯಾವ್ದೋ ಒಂದ್ ಮೂಲೆಯಲ್ಲಿ ಹಚ್ಚಿಟ್ಟಿರ, ಬಟ್ ಆ ಫ್ರಾಗ್ರೆನ್ಸ್ ನಿಮ್ಗೆ ಎಲ್ಲೇ ಇದ್ರೂ ಬರುತ್ತೆ ಅಲ್ವಾ, ರೂಮಲ್ಲಿ ಎಲ್ಲೇ ಇದ್ರೂ ಕೂಡ ಫ್ರಾಗ್ರೆನ್ಸ್ ನಿಮ್ಗೆ ತಲುಪುತ್ತೆ. ಹೇಗ್ ತಲುಪ್ತು ಅಷ್ಟು ಬೇಗ? ಸೊ ಆ ಗಂಧದ ಕಡ್ಡಿಯಿಂದ ಬಂದಂತಹ ಹೊಗೆ ಏನಿದೆ, ಸೊ ದಟ್ ಈಸ್ ಆಲ್ಸೋ ಏರ್ ಮೀಡಿಯಂ, ಓಕೆನಾ. ದಟ್ ಈಸ್ ಮಿಕ್ಸಿಂಗ್ ವಿತ್ ದ ಏರ್ ಪ್ರೆಸೆಂಟ್ ಇನ್ ದಟ್ ರೂಮ್, ರೈಟ್. ಸೊ ದ intermixing of particles of a two different types of matter on their own is called diffusion. ಸೊ ಅದನ್ನ ಏನಂತ ಕರಿತೀವಿ, ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಅ ಮ್ಯಾಟರ್ ವಿಚ್ ಇಸ್ ಬೇಸ್ಡ್ ಆನ್ ದಿ ಮೋಷನ್ ಆಫ್ ಪಾರ್ಟಿಕಲ್ಸ್. ಅಂದ್ರೆ ಆ ಪಾರ್ಟಿಕಲ್ಸ್ ಚಲಿಸೋದ್ರ ಮೇಲೆ ಈ ಪ್ರಾಪರ್ಟಿ ನಿರ್ಧಾರ ಆಗಿರುವಂತದ್ದು. ಈ ಡಿಫ್ಯೂಷನ್ ಅನ್ನೋದು ಇಟ್ ಈಸ್ ಫಾಸ್ಟೆಸ್ಟ್ ಇನ್ ಗ್ಯಾಸಸ್. ಇಲ್ಲೇ ನೋಡಿದ್ವಿ, ಈಗ ಯಾವ್ದೋ ಮನೆಯಲ್ಲಿ ಬಿಸಿ ಬಿಸಿ ರುಚಿ ರುಚಿಯಾದ ಅಡಿಗೆ ತಯಾರಿಸಿದ್ರೆ ಅದ್ರ ಫ್ರಾಗ್ರೆನ್ಸ್ ನಮ್ಗೆ ಎಲ್ಲೇ ಇದ್ರೂ ಬರುತ್ತಲ್ವಾ. ಮನೇಲಿ ಎಲ್ಲೇ ಇದ್ರು ಆ ಫ್ರಾಗ್ರೆನ್ಸ್ ನಮ್ಗೆ ಹೇಗ್ ಬಂತು, ಬಿಕಾಸ್ ಆ ಪಾರ್ಟಿಕಲ್ಸ್ ಏನಿದೆ ಇಟ್ ಏನು ಡಿಫ್ಯೂಸ್ ಆಯ್ತು ಏರ್ ಪಾರ್ಟಿಕಲ್ಸ್ ಅಲ್ಲಿ, ಏರ್ ಮೀಡಿಯಂ ಅಲ್ಲಿ ಅದು ಡಿಫ್ಯೂಸ್ ಆಗಿ ನಮ್ ನಾಸ್ಟ್ರಿಲ್ಸ್ಗೆ ಬಂತು, ಹಾಗಾಗಿ ನಮಗ್ ಗೊತ್ತಾಯ್ತು, ಓಕೆನಾ. ಸೊ ಹಾಗಾಗಿ ನಾವ್ ಏನ್ ಹೇಳ್ಬೋದು, ದಿಸ್ ಡಿಫ್ಯೂಷನ್ ಇಸ್ ಫಾಸ್ಟೆಸ್ಟ್ ಇನ್ ಗ್ಯಾಸಸ್ ಅಂತ ಹೇಳ್ಬೋದು, ಬಿಕಾಸ್ ದ ಪಾರ್ಟಿಕಲ್ಸ್ ಮೂವ್ ಫಾಸ್ಟರ್ ಅಂಡ್ ಫ್ರೀಲಿ. ಯಾಕೆಂದ್ರೆ ಸ್ಪೇಸ್ ತುಂಬಾ ಜಾಸ್ತಿ ಇರೋದ್ರಿಂದ ಅದು ರ್ಯಾಂಡಮ್ ಆಗಿ ಮತ್ತೆ ವೇಗವಾಗಿ ಚಲಿಸುತ್ತೆ. ಅಂಡ್ ವೈಲ್ ಇಟ್ ಇಸ್ ಸ್ಲೋಯೆಸ್ಟ್, ಅಂದ್ರೆ ಈ ಡಿಫ್ಯೂಷನ್ ರೇಟ್ ಸ್ಲೋಯೆಸ್ಟ್ ಎಲ್ಲಿ, ಅಥವಾ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಯಾವ್ದ್ರಲ್ಲಿ? ಸಾಲಿಡ್ಸ್, ಘನ ವಸ್ತುಗಳಲ್ಲಿ. ಯಾಕೆ ಅಂತಂದ್ರೆ ಘನ ವಸ್ತುಗಳಲ್ಲಿ ಏನು, ದ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ತುಂಬಾ ಒತ್ತೊತ್ತಾಗಿ ಜೋಡಣೆ ಆಗಿರೋದ್ರಿಂದ ಅವುಗಳ ಮಧ್ಯ ಸ್ಪೇಸ್ ಏನಿರುತ್ತೆ ಬಹಳ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಅದರಲ್ಲಿ ಡಿಫ್ಯೂಷನ್ ತುಂಬಾ ಕಡಿಮೆ. ಮೂರನೇದು, ದ ಪಾರ್ಟಿಕಲ್ಸ್ ಅಟ್ರಾಕ್ಟ್ ಈಚ್ ಅದರ್, ಅಂದ್ರೆ ಕಣಗಳು ಒಂದಕ್ಕೊಂದು ಆಕರ್ಷಿಸ್ತವೆ ಅಂತ. ಇದಕ್ಕೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಹೇಗೆ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅಂತ. ಈಗ ದೇರ್ ಆರ್ ಸಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ವಿಚ್ ಬೈಂಡ್ ದೆಮ್ ಟುಗೆದರ್. ಅಂದ್ರೆ ಯಾವುದೇ ಒಂದು ಮ್ಯಾಟರ್ ಇಸ್ ಪಾರ್ಟಿಕಲ್ಸ್ ಇಂದ ಆಗಿದೆ ಅಲ್ವಾ, ಆ ಪಾರ್ಟಿಕಲ್ಸ್ ಒತ್ತೊತ್ತಿಗೆ ಇದೆ ಅಂದ್ರೆ ಜೊತೆಗೆ ಇದಾವೆ ಅಂದ್ರೆ ಅಲ್ಲಿ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಆ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವು ಏನ್ ಕರಿತೀವಿ, ಕೊಹೆಷನ್ ಅಂತ ಹೇಳಿ ಕರಿತೀವಿ, ಅಥವಾ ಇದನ್ನ ಇಂಟರ್ ಪಾರ್ಟಿಕ್ಯುಲರ್ ಅಟ್ರಾಕ್ಷನ್ ಅಂತ ಹೇಳಿ ಕೂಡ ಕರೀತಾರೆ, ಅಥವಾ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಷನ್ ಅಂತ ಕೂಡ ಕರೀತಾರೆ. ಸೊ ಇನ್ನೊಂದು ಟರ್ಮ್ ಕೊಹೆಷನ್ ಅಂತ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಡಿಫರೆಂಟ್ ಇನ್ ದ ಪಾರ್ಟಿಕಲ್ಸ್ ಆಫ್ ಡಿಫರೆಂಟ್ ಕೈಂಡ್ಸ್ ಆಫ್ ಮ್ಯಾಟರ್. ಆಫ್ ಕೋರ್ಸ್ ಈಗ ಸಾಲಿಡ್ಸ್ ಅಲ್ಲೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಫರೆಂಟ್ ಇರುತ್ತೆ, ಲಿಕ್ವಿಡ್ಸ್ ಬಂದಾಗ ಅಲ್ಲೇ ಡಿಫರೆಂಟ್, ಗ್ಯಾಸಿಯಸ್ ಅಲ್ಲೇ ತುಂಬಾ ಡಿಫರೆಂಟ್. ಸೊ ಇಟ್ ಈಸ್ ಮ್ಯಾಕ್ಸಿಮಮ್ ಇನ್ ಸಾಲಿಡ್ಸ್ ಅಂಡ್ ಮಿನಿಮಮ್ ಇನ್ ಗ್ಯಾಸಸ್. ಹೇಗೆ? ಫಾರ್ ಎಕ್ಸಾಂಪಲ್, ಈ ಚಾಕ್ ಪೀಸ್ ತಗೊಳ್ಳಿ, ಚಾಕ್ ಪೀಸ್ ಇಸ್ ಆಲ್ಸೋ ಸಾಲಿಡ್ ಅಲ್ವಾ. ಸೊ ಅದನ್ನ ನಾವು ಒಂದು ಹ್ಯಾಮರ್ ಇಂದ ಹೊಡೆದಾಗ ಅದೇನಾಗುತ್ತೆ, ಪುಡಿ ಆಗೋಗುತ್ತೆ. ಸೊ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬಾ ಕಡಿಮೆ. ಅದೇ ಐರನ್ ನೇಲ್ ತಗೊಂಡು ಅದನ್ನ ಹ್ಯಾಮರ್ ಇಂದ ಹೊಡೀರಿ, ಬ್ರೇಕ್ ಮಾಡಿ, ಆಗಲ್ಲ ಅಲ್ವಾ. ಸೊ ಬಿಕಾಸ್ ಆ ಐರನ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ದಟ್ ಪಾರ್ಟಿಕಲ್ಸ್ ಆರ್ ವೆರಿ ಕ್ಲೋಸ್ಲಿ ಅಟ್ಯಾಚ್. ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿರುತ್ತೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಯಾವ್ದ್ರಲ್ಲಿ? ಐರನ್ ಅಲ್ಲಿ, ಐರನ್ ನೇಲ್ ಅಲ್ಲಿ. ಅದೇ ಐಸ್ ಕ್ಯೂಬ್ ತಗೊಂಡ್ರೆ ಐಸ್ ಕ್ಯೂಬ್ ನ ಬ್ರೇಕ್ ಮಾಡೋದಕ್ಕೆ ಈಸಿಯಾಗಿ ಬ್ರೇಕ್ ಮಾಡ್ಬೋದಾ? ಅಲ್ಲೂ ಕೂಡ ಏನಾಗಿರುತ್ತೆ, ಪಾರ್ಟಿಕಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್
ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದೇ ವಾಟರ್ನ ತಗೊಂಡ್ ಬ್ರೇಕ್ ಮಾಡ್ಬೋದಲ್ವಾ, ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಯಾಕೆ? ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬಾ ಕಡಿಮೆ ಇರುತ್ತೆ. ಅದೇ ಏರ್ ಪಾರ್ಟಿಕಲ್ಸ್, ಸೊ ಅದನ್ನ ಬ್ರೇಕ್ ಮಾಡ್ಬೋದು ಈಸಿಯಾಗಿ. ಯಾಕೆ? ಏರ್ನ ಹೀಗೆ ಬ್ರೇಕ್ ಮಾಡ್ಬೋದಲ್ವಾ, ಗಾಳಿ ನಮಗೆ ಸಿಗ್ತಾ ಇರುತ್ತೆ. ಸೊ ಯಾಕೆ ಅಂದ್ರೆ ಅಲ್ಲಿ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ ಅದು ತುಂಬಾ ವೀಕ್ ಇದೆ, ಅದು ಮಿನಿಮಮ್ ಇದೆ ಅಂತ ಹೇಳ್ತೀವಿ. ಸೊ ಅದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಆಯ್ತು. ಈಗ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂದ್ರೆ ಯಾವ್ಯಾವ ಸ್ಟೇಟ್ ಅಲ್ಲಿ ನಮ್ಗೆ ಮ್ಯಾಟರ್ ಸಿಗುತ್ತೆ. ಸೊ ಹೆಚ್ಚಿನದಾಗಿ ನಾವು ನೋಡೋದು ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್. ಓಕೆನಾ? ಸೊ ಇದಲ್ದೇನೆ ಇನ್ನು ಬೇರೆ ಬೇರೆ ಸ್ಟೇಟ್ ಕೂಡ ಸಿಗುತ್ತೆ, ಬಟ್ ನಾವು ಹೆಚ್ಚಿನದಾಗಿ ನೋಡೋದು ನಮ್ಮ ನೇಚರ್ ಅಲ್ಲಿ ಅಂದ್ರೆ ದಟ್ ಇಸ್ ಸಾಲಿಡ್, ಲಿಕ್ವಿಡ್ ಅಂಡ್ ಗೇಷಿಯಸ್ ಸ್ಟೇಟ್. ಈ ಸಾಲಿಡ್ಗೆ ಎಕ್ಸಾಂಪಲ್ ಬಹಳಷ್ಟು ಕೊಡ್ಬೋದು. ಶುಗರ್, ಐರನ್, ವುಡ್, ರಾಕ್, ಬೆಂಚ್, ಬುಕ್, ಪೆನ್ಸಿಲ್, ಇವೆಲ್ಲವೂ ಕೂಡ ಸಾಲಿಡ್ಸ್. ಲಿಕ್ವಿಡ್ ಅಂತ ತಗೊಂಡಾಗ ಇದನ್ನ ವಾಟರ್, ಮಿಲ್ಕ್, ಆಯಿಲ್, ಹನಿ, ಇನ್ನು ಬಹಳಷ್ಟು ಎಕ್ಸಾಂಪಲ್ಸ್ ಗಳನ್ನ ನೀವು ಕೊಡ್ಬೋದು. ಓಕೆನಾ? ಗ್ಯಾಸ್ ಅಂತ ತಗೊಂಡಾಗ ಗಾಳಿ ಬರುತ್ತೆ, ಏರ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ಸೊ ಇವೆಲ್ಲವೂ ಕೂಡ ಗಾಳಿ, ಗೇಷಿಯಸ್ ಸ್ಟೇಟ್ಗೆ ಎಕ್ಸಾಂಪಲ್ಸ್. ಸೊ ದೀಸ್ ಸ್ಟೇಟ್ಸ್ ಯಾಕೆ ಡಿಫ್ರೆಂಟ್ ಸ್ಟೇಟ್ಸ್ ಅರೈಸ್ ಆಗುತ್ತೆ ಅಂದ್ರೆ ಡ್ಯೂ ಟು ದ ವೇರಿಯೇಷನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾರ್ಟಿಕಲ್ಸ್. ಆ ಪಾರ್ಟಿಕಲ್ಸ್ ಎಲ್ಲದರಲ್ಲೂ ಒಂದೇ ರೀತಿ ಇರಲ್ಲ. ಸೊ ಅದರ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಈ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ನಾವು ನೋಡಬಹುದು. ಅಂಡ್ ಆಲ್ ಆಫ್ ದೀಸ್ 3 ಸ್ಟೇಟ್ಸ್ ಹ್ಯಾವ್ ಎ ಡಿಫ್ರೆಂಟ್ ಪ್ರಾಪರ್ಟೀಸ್. ಸೊ ಅದನ್ನ ನಾವು ಮುಂದೆ ನೋಡ್ತೀವಿ ಇಲ್ಲಿ. ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸಾಲಿಡ್ಸ್ ಅಂದ್ರೆ ಏನು, ಏನ್ ಪ್ರಾಪರ್ಟೀಸ್ ನ ತೋರಿಸುತ್ತೆ ಅನ್ನೋದಾದ್ರೆ, ಸಾಲಿಡ್ಸ್ ಹ್ಯಾವ್ ಅ ಡೆಫಿನೆಟ್ ಶೇಪ್ ಅಂಡ್ ಡಿಸ್ಟಿಂಕ್ಟ್ ಬೌಂಡ್ರೀಸ್ ಅಂಡ್ ಫಿಕ್ಸ್ಡ್ ವಾಲ್ಯೂಮ್. ಅಂದ್ರೆ ಈ ಬುಕ್ ನೋಡಿ, ಇದಕ್ಕೊಂದು ಡೆಫಿನೆಟ್ ಶೇಪ್ ಇದೆ ಅಲ್ವಾ, ರೈಟ್? ಒಂದು ನಿರ್ದಿಷ್ಟವಾದ ಆಕಾರ ಇದೆ, ಅದಕ್ಕೆ ಒಂದು ಡಿಸ್ಟಿಂಕ್ಟ್ ಬೌಂಡ್ರಿ ಇದೆ. ಸೊ ಇಷ್ಟೇ ಇದೆ ಅಲ್ವಾ? ಅಂಡ್ ಇಟ್ ಹ್ಯಾಸ್ ಫಿಕ್ಸ್ಡ್ ವಾಲ್ಯೂಮ್. ಆ ಬುಕ್ ಎಷ್ಟಿದೆಯೋ ಅಷ್ಟೇ ವಾಲ್ಯೂಮ್ ಅನ್ನು ಮಾತ್ರ ಆಕ್ಯುಪೈ ಮಾಡ್ಕೊಂಡಿದೆ. ಓಕೆನಾ? ಸೊ ಸಾಲಿಡ್ಸ್ ಹ್ಯಾವ್ ಅ ಡೆಫಿನೆಟ್ ಶೇಪ್, ಅದಕ್ಕೊಂದು ನಿರ್ದಿಷ್ಟವಾದ ಆಕಾರ ಇರುತ್ತೆ, ಡಿಸ್ಟ್ರಿಕ್ಟ್ ಬೌಂಡ್ರಿ ಇರುತ್ತೆ, ಮತ್ತೆ ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ. ಅಂಡ್ ಸಾಲಿಡ್ಸ್ ಆರ್ ರಿಜಿಡ್, ದೇ ಕೆನಾಟ್ ಬಿ ಕಂಪ್ರೆಸ್ಡ್ ಬಟ್ ಮೇ ಬ್ರೇಕ್ ವೆನ್ ಸಬ್ಜೆಕ್ಟೆಡ್ ಟು ಎಕ್ಸೆಸಿವ್ ಫೋರ್ಸ್. ದಟ್ ಮೀನ್ಸ್ ಈ ಬ್ರೇಕ್ ಏನು, ಈ ಬುಕ್ ಅನ್ನ ನೀವು ಹೀಗೆ ಕಂಪ್ರೆಸ್ ಅಥವಾ ಪ್ರೆಸ್ ಮಾಡಿದ್ರೆ, ಕಂಪ್ರೆಸ್ ಮಾಡಿ ಫೋರ್ಸ್ ನ ಅಪ್ಲೈ ಮಾಡಿ, ಸೊ ನೀವೇನಾಗುತ್ತೆ, ಅದನ್ನ ಮುರಿಯೋದಕ್ಕೆ ಸಾಧ್ಯನಾ? ಇಲ್ಲ, ಆ ಶೇಪ್ ಚೇಂಜ್ ಆಗೋದಿಲ್ಲ, ಹಾಗೆ ಇರುತ್ತೆ. ಸೊ ದಟ್ ಮೀನ್ಸ್ ರಿಜಿಡ್ ಅಂದ್ರೆ ಅದು ಸ್ವಲ್ಪ ಗಟ್ಟಿ. ಸಾಲಿಡ್ಸ್ ಗಟ್ಟಿತನವನ್ನ ತೋರಿಸುತ್ತೆ. ಅದೇ ನೀವು ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದ್ರೆ, ಅದ್ರ ಮೇಲೆ ಇನ್ನೊಂದು ಯಾವ್ದೋ ಒಂದು ಫೋರ್ಸ್ ಹಾಕಿದ್ರೆ, ಈಗ ಒಂದು ಕಡ್ಡಿ ತಗೋತೀನಿ, ಸೊ ಅದನ್ನ ನಾ ಏನ್ ಮಾಡೋದು, ತುಂಬಾ ಗಟ್ಟಿ ಇರುತ್ತೆ, ಮುರಿಯೋದು ಕಷ್ಟ, ಬಟ್ ನಾನು ಅದಕ್ಕೆ ಹೆಚ್ಚಿನ ಫೋರ್ಸ್ ಹಾಕಿ ಅದನ್ನ ಬ್ರೇಕ್ ಮಾಡ್ಬೋದು, ರೈಟ್? ಸೊ ಎಕ್ಸೆಸಿವ್ ಫೋರ್ಸ್, ಸಬ್ಜೆಕ್ಟೆಡ್ ಟು ಎಕ್ಸೆಸಿವ್ ಫೋರ್ಸ್ ಅಂದ್ರೆ ಹೊರಗಡೆ ಫೋರ್ಸ್ ಹಾಕ್ದಾಗ ಅದನ್ನ ಮುರಿಬೋದೇ ಹೊರತು, ಸೊ ಅದು ಒರಿಜಿನಲ್ ಸ್ಟೇಟ್ ಅಲ್ಲಿ ಏನಿರುತ್ತೆ, ಸಾಲಿಡ್ಸ್ ಆರ್ ರಿಜಿಡ್ ಅಂದ್ರೆ ಗಟ್ಟಿತನವನ್ನ ತೋರಿಸುತ್ತೆ. ಪಾರ್ಟಿಕಲ್ಸ್ ಆಫ್ ಸಾಲಿಡ್ಸ್ ಕೆನಾಟ್ ಮೂವ್ ಫ್ರೀಲಿ. ಈ ಸಾಲಿಡ್ ಪಾರ್ಟಿಕಲ್ಸ್ ಆಫ್ ಎ ಸಾಲಿಡ್, ಈ ಸಾಲಿಡ್ ಬುಕ್ ಇದೆ ಅಲ್ವಾ, ಅದು ಮೂವ್ ಆಗ್ತಾ ಇದೆಯಾ? ಇಲ್ಲ. ಯಾಕೆ? ಅದ್ರ ಪಾರ್ಟಿಕಲ್ಸ್ ಏನಿದೆ ಒತ್ತೊತ್ತಾಗಿ ಜೋಡಣೆ ಆಗಿದೆ. ಸೊ ಪಾರ್ಟಿಕಲ್ ಸ್ಪೇಸ್ ಕಡಿಮೆ ಇರೋದ್ರಿಂದ ಸೊ ಅದು ಮೂವ್ಮೆಂಟ್ ಆಗೋಲ್ಲ. In solids, molecules are closely packed. There is strong force of attraction between the particles of solids which hold them in a fixed position. So ಏನಕ್ಕೆ ಅದು ಮೂವ್ ಆಗಲ್ಲ, ಫಿಕ್ಸ್ಡ್ ಪೊಸಿಷನ್ ಅಲ್ಲೇ ಇದ್ದಲ್ಲೇ ಇರುತ್ತೆ ಅಂದ್ರೆ ಬಿಕಾಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಯಾವ್ದ್ರಲ್ಲಿ? ಸಾಲಿಡ್ಸ್ ಅಲ್ಲಿ. In solids, molecules vibrate only about their fixed positions. If solid heated, its particles start vibrating faster. ಅಂತ ಅಂದ್ರೆ ಇಲ್ಲಿ ನೋಡಿ, ಸಾಲಿಡ್ಸ್ ಅಲ್ಲಿ ಯಾವ ರೀತಿ ಅರೇಂಜ್ ಆಗಿದೆ ಪಾರ್ಟಿಕಲ್ಸ್ ಅಂತ ನೋಡು. ಅಂದ್ರೆ ಸ್ಪೇಸ್ ಬಹಳ ಕಡಿಮೆ ಇದೆ, ಒಂದು ಪಾರ್ಟಿಕಲ್ ಇನ್ನೊಂದು ಸ್ಪೇಸ್ ತುಂಬಾ ಕಡಿಮೆ ಇರೋದ್ರಿಂದ ಅವು ಮೂವ್ ಆಗ್ಲಿಕ್ಕೆ ಜಾಗ ಇಲ್ಲ, ಹಾಗಾಗಿ ಅಲ್ಲೇ ವೈಬ್ರೇಟ್ ಆಗುತ್ತೆ. ಸೊ ನಿಂತಲ್ಲೇ ವೈಬ್ರೇಟ್ ಆಗುವಂತದ್ದು. ಹಾಗಾಗಿ ನಾವು ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದಷ್ಟು ಕೂಡ ಸೊ ಅದ್ರ ವೈಬ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್ ನೋಡೋಣ. ಈ ಲಿಕ್ವಿಡ್ಸ್ ಅಲ್ಲಿ ಈಗ ಎಲ್ಲಾದ್ರಲ್ಲೂ ನಾವು ಸೇಮ್ ಅಮೌಂಟ್ ಆಫ್ ಲಿಕ್ವಿಡ್ ನೇ ಕನ್ಸಿಡರ್ ಮಾಡ್ತೀನಿ. ಈಗ ಇಲ್ಲೂ 400 ml ತಗೊಂಡಿದ್ದೀನಿ, ಸೊ ಇಲ್ಲೂ ಕೂಡ 400 ml ಸೊಲ್ಯೂಷನ್ ನ ತಗೊಂಡಿದ್ದೀನಿ. ಸೊ ವಾಲ್ಯೂಮ್ ಸೇಮ್ ಇದೆ, ಅಂದ್ರೆ ನಾ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ವಾಲ್ಯೂಮ್ ತಗೊಂಡಿದ್ದೀನಿ ಎಲ್ಲದರಲ್ಲೂ ಕೂಡ. ಸೊ ಲಿಕ್ವಿಡ್ಸ್ ಪ್ರಾಪರ್ಟೀಸ್ ನೋಡೋಣ. ಈಗ ನೋಡಿ, ಅದ್ರ ಶೇಪ್ ಚೇಂಜ್ ಇದೆ ಅಲ್ವಾ. ಸೊ ಒಂದೊಂದು ಕಂಟೈನರ್ದು ಕೂಡ ಶೇಪ್ ಚೇಂಜ್ ಇದೆ. ಇದು ಕೋನಿಕಲ್ ಫ್ಲಾಸ್ಕ್, ಅದರದೇ ಶೇಪ್ ಚೇಂಜ್ ಇದೆ. ಈ ಬೀಕರ್ದೇ ಶೇಪ್ ಚೇಂಜ್ ಇದೆ. ಮತ್ತೆ ಈ ಮೆಷರಿಂಗ್ ಜಾರ್ದೆ ಅದು ಸಿಲಿಂಡ್ರಿಕಲ್ ಇದೆ, ಸೊ ಅದ್ರ ಶೇಪ್ ಚೇಂಜ್ ಇದೆ. ಬಟ್ ಎಲ್ಲದರಲ್ಲೂ ಕೂಡ ನಾವು ವಾಲ್ಯೂಮ್ ಅಂದ್ರೆ ಎಷ್ಟು ತಗೊಂಡಿದ್ದೀನಿ, ಒಂದು ಸೊಲ್ಯೂಷನ್ ನ 400 ml ತಗೊಂಡಿದ್ದೀನಿ. ಸೊ ಫಿಕ್ಸ್ಡ್ ವಾಲ್ಯೂಮ್ ಇದೆ.
ಸೊ ಲಿಕ್ವಿಡ್ಸ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್ ಬಟ್ ನೋ ಫಿಕ್ಸ್ಡ್ ಶೇಪ್. ಅಂದ್ರೆ ನಾವ್ ಯಾವ ಕಂಟೈನರ್ಗೆ ಹಾಕಿದೀವೋ ಅದ್ರ ಶೇಪ್ ಅನ್ನ ತಗೊಂಡಿದೆ ಹೊರತು ಅದಕ್ಕೆ ನಿರ್ದಿಷ್ಟವಾದ ಆಕಾರ ಅನ್ನೋದು ಇಲ್ಲ. ಅಂಡ್ ದೇ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್. ಸೊ ನಾನು ಈ ಎ ಕಂಟೈನರ್ ಇಂದ ಬಿ ಕಂಟೈನರ್ಗೆ ಹಾಕಿದಾಗ ವಾಲ್ಯೂಮ್ ಏನ್ ಚೇಂಜ್ ಆಗಿಲ್ಲ, 400 ml ಇದೆ, ಬಟ್ ಶೇಪ್ ಚೇಂಜ್ ಆಯ್ತು ಅಲ್ವಾ. ಸೊ ಇಲ್ಲೇ ಒಂದ್ ರೀತಿ ಶೇಪ್ ಇತ್ತು, ಇಲ್ಲೇ ಒಂದ್ ರೀತಿ ಶೇಪ್ ಅನ್ನ ನಾವು ನೋಡಬಹುದು. ಲಿಕ್ವಿಡ್ಸ್ ಕ್ಯಾನ್ ಬಿ ಕಂಪ್ರೆಸ್ ಬಟ್ ಓನ್ಲಿ ಟು ಎ ಸರ್ಟೈನ್ ಎಕ್ಸ್ಟೆಂಟ್. ಅಂದ್ರೆ ಈ ಸಾಲಿಡ್ಸ್ ನ ನಾವು ಮುರಿಯೋದು ಕಷ್ಟ, ಯಾಕೆಂದ್ರೆ ಅಲ್ಲಿ ಪಾರ್ಟಿಕಲ್ಸ್ ತುಂಬಾ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಬಟ್ ಲಿಕ್ವಿಡ್ಸ್ ಸ್ವಲ್ಪ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಪಾರ್ಟಿಕಲ್ ಸ್ವಲ್ಪ ದೂರ ಇರೋದ್ರಿಂದ ಅದನ್ನ ಕಂಪ್ರೆಸ್ ಮಾಡಬಹುದು. ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ಸ್ ಹಾವ್ ಅ ಗ್ರೇಟರ್ ಸ್ಪೇಸ್ ಬಿಟ್ವೀನ್ ದೇಮ್ ಆಸ್ ಕಂಪೇರ್ ಟು ಸಾಲಿಡ್ಸ್. ಅದೇ ಹೇಳಿದ್ನಲ್ಲ, ಪಾರ್ಟಿಕಲ್ಸ್ ಮಧ್ಯೆ ಜಾಗ ಹೆಚ್ಚಿರುತ್ತೆ. ಅಂಡ್ ರೇಟ್ ಆಫ್ ಡಿಫ್ಯೂಷನ್ ಆಫ್ ಲಿಕ್ವಿಡ್ಸ್ ಇಸ್ ಹೈಯರ್ ದೆನ್ ದಟ್ ಆಫ್ ಸಾಲಿಡ್ಸ್. ಸಾಲಿಡ್ಸ್ ಹೋಲಿಸ್ಕೊಂಡ್ರೆ ರೇಟ್ ಆಫ್ ಡಿಫ್ಯೂಷನ್ ಅಂದ್ರೆ ಪಾರ್ಟಿಕಲ್ಸ್ ಏನಾಗುತ್ತೆ, ಬೇಗ ಚಲಿಸುತ್ತೆ, ಇನ್ನೊಂದು ಮೀಡಿಯಂಗೆ ಬೇಗ ಚಲಿಸುತ್ತೆ. ಸೊ ಡಿಫ್ಯೂಷನ್ ರೇಟ್ ಸ್ವಲ್ಪ ಜಾಸ್ತಿ ಕಂಪೇರ್ ಟು ದ ಸಾಲಿಡ್ಸ್. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಅ ಗ್ಯಾಸಸ್. ಅನಿಲಗಳ ಗುಣಲಕ್ಷಣಗಳೇನು? ಗ್ಯಾಸಸ್ ಡು ನಾಟ್ ಹ್ಯಾವ್ ಫಿಕ್ಸ್ಡ್ ಶೇಪ್ ಅಂಡ್ ಫಿಕ್ಸ್ಡ್ ವಾಲ್ಯೂಮ್. ಅದಕ್ಕೆ ನಿರ್ದಿಷ್ಟವಾದ ಆಕಾರ ಅನ್ನೋದಾಗ್ಲಿ ಅಥವಾ ನಿರ್ದಿಷ್ಟವಾದ ಗಾತ್ರ ಅನ್ನೋದಾಗ್ಲಿ ಇಲ್ಲ. ಈ ಬಲೂನ್ ಒಳಗಡೆ ಗಾಳಿ ಇದೆ, ಸೊ ಅದಕ್ಕೆ ನಿರ್ದಿಷ್ಟವಾದ ಗಾತ್ರ ಅನ್ನೋದಿದ್ಯಾ? ಇಲ್ಲ ಅಲ್ವಾ. ಸೊ ನಿರ್ದಿಷ್ಟವಾದ ಶೇಪ್ ಅನ್ನೋದಿದ್ಯಾ, ಆಕಾರ ಇದೆಯಾ? ಇಲ್ಲ. ಗ್ಯಾಸಸ್ ಆರ್ ಹೈಲಿ ಕಂಪ್ರೆಸಿಬಲ್. ಸೊ ಇದನ್ನ ನಾವು ಈಸಿಯಾಗಿ ಗ್ಯಾಸ್ ನ ಕಂಪ್ರೆಸ್ ಮಾಡಬಹುದು. ಇದನ್ನೆಲ್ಲಿ ನೋಡಿರ್ತೀರ ಕಂಪ್ರೆಸ್ ಗ್ಯಾಸ್ ಅಂದ್ರೆ LPG ಕೇಳಿರ್ತೀರ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಸೊ ಅಲ್ಲಿ ನೀವು ನೋಡಿದ್ರೆ ದಟ್ ಈಸ್ ಎ ಕಂಪ್ರೆಸ್ಡ್ ಗ್ಯಾಸ್. ಆ ಗ್ಯಾಸ್ ಅನ್ನ ಕಂಪ್ರೆಸ್ ಮಾಡಿ ಇಟ್ಟಿರ್ತಾರೆ. ಅದೇ ರೀತಿ CNG ಅಂತ ಬರುತ್ತೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತಾನೆ ಬರುತ್ತೆ. ಓಕೆನಾ. ಸೊ ಅಲ್ಲೇ ಇದೆ, ವರ್ಡ್ ಅಲ್ಲೇ ಇರುತ್ತೆ ಏನು, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್. ಅಲ್ಲಿ ಗ್ಯಾಸ್ ಅನ್ನ ಕಂಪ್ರೆಸ್ ಮಾಡಬಹುದು. ಸೊ ಹೈಲಿ ಕಂಪ್ರೆಸಿಬಿಲಿಟಿ ಯಾವುದು ಅಂದ್ರೆ ಅದು ಗ್ಯಾಸಸ್. ಗ್ಯಾಸಸ್ ಫ್ಲೋ ಈಸಿಲಿ ಅಂಡ್ ಡಿಫ್ಯೂಸ್ ವೆರಿ ಫಾಸ್ಟ್ ಇಂಟು ಒನ್ ಅನದರ್. ಸೊ ಸ್ಪೇಸ್ ತುಂಬಾ, ಈಗ ಒಂದು ಇಲ್ಲೊಂದು ತಗೊಳ್ಳಿ, ಇಲ್ಲಿ ಗ್ಯಾಸ್ ತುಂಬಿದೀನಿ ಅಂತಂದ್ರೆ ಅಲ್ಲಿ ಪಾರ್ಟಿಕಲ್ಸ್ ಹೇಗಿರುತ್ತೆ, ಈ ರೀತಿ ಅರೇಂಜ್ ಆಗಿರುತ್ತೆ, ಅಂದ್ರೆ ರ್ಯಾಂಡಮ್ಲಿ ಅರೇಂಜ್, ಸ್ಪೇಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ದೇ ಡಿಫ್ಯೂಸ್ ಈಸಿಲಿ. ಸೊ ಗಂಧದ ಕಡ್ವಿ ನೋಡಿದ್ವಲ್ಲ ಎಕ್ಸಾಂಪಲ್ಸ್, ಆ ರೀತಿ. ಗ್ಯಾಸಸ್ ಹಾವ್ ಅ ವೆರಿ ಲೋ ಡೆನ್ಸಿಟಿ ಆಸ್ ಕಂಪೇರ್ ಟು ಸಾಲಿಡ್ಸ್ ಅಂಡ್ ಗ್ಯಾಸಸ್. ಸೊ ಅದರ ಡೆನ್ಸಿಟಿ ಈಸಿಯಾಗಿ ಕಂಪ್ರೆಸ್ ಮಾಡೋದ್ರಿಂದ ಎಷ್ಟು ಬೇಕಾದ್ರೂ ನಾವು ತುಂಬಾ ಹೆಚ್ಚು ಅದನ್ನ ತುಂಬಬಹುದು ಅಲ್ವಾ. ಸೊ ಹಾಗಾಗಿ ಅದರ ಡೆನ್ಸಿಟಿ ಏನಾಗುತ್ತೆ, ಡಿಕ್ರೀಸ್. ಅಂದ್ರೆ ಕಂಪೇರ್ ಟು ಸಾಲಿಡ್ ಮತ್ತೆ ಗ್ಯಾಸಸ್ ಅದರ ಡೆನ್ಸಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ಅದಷ್ಟು ಸ್ಟೇಟ್ಸ್ ಆಫ್ ಮ್ಯಾಟರ್ ಪ್ರಾಪರ್ಟೀಸ್ ಗಳನ್ನ ನಾವು ನೋಡಿದ್ವಿ. ಇವಾಗ ಒಂದು ಸ್ಟೇಟ್ ಆಫ್ ಮ್ಯಾಟರ್ ನ ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟರ್ ನಾವು ಚೇಂಜ್ ಮಾಡಬಹುದಾ? ಅಫ್ಕೋರ್ಸ್ ಮಾಡಬಹುದು, ಬಟ್ ಎಲ್ಲವೂ ಅಲ್ಲ. ಬಹಳಷ್ಟನ್ನ ನಾವು ಸ್ಟೇಟ್ಸ್ ಆಫ್ ಮ್ಯಾಟರ್ ನ ಒಂದು ಸ್ಟೇಟ್ ಆಫ್ ಮ್ಯಾಟರ್ ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟರ್ ಗೆ ಚೇಂಜ್ ಮಾಡಬಹುದು. ಇದಕ್ಕೆ ಬೆಟರ್ ಎಕ್ಸಾಂಪಲ್ ವಾಟರ್ ಅಲ್ವಾ. ಐಸ್ ಕ್ಯೂಬ್ ಇಸ್ ಅ ಸಾಲಿಡ್ ಸ್ಟೇಟ್. ಅದನ್ನ ವಾಟರ್ ಆಗಿ ಕನ್ವರ್ಟ್ ಮಾಡಬಹುದು. ವಾಟರ್ ನ ಮತ್ತೆ ಆವಿ ರೂಪಕ್ಕೆ ಅಂದ್ರೆ ವೇಪರೈಸೇಷನ್ ಮಾಡಬಹುದು, ವೇಪರ್ ಫಾರ್ಮ್ಗೆ. ಸೊ ಮತ್ತೆ ವೇಪರ್ ನ ಸ್ವಲ್ಪ ಕಂಪ್ರೆಸ್ ಮಾಡಿದ್ರೆ, ಟೆಂಪರೇಚರ್ ಡಿಕ್ರೀಸ್ ಆದ್ರೆ ಅದು ಮತ್ತೆ ಆ ಫ್ರಿಜ್ ಅಲ್ಲಿ ಇಡಿ, ವಾಟರ್ ನ ಫ್ರಿಜ್ ಅಲ್ಲಿ ಇಡಿ, ಮತ್ತೆ ಅದು ಸಾಲಿಡ್ ಆಗ್ಲಿಲ್ವಾ, ಐಸ್ ಆಯ್ತಲ್ವಾ. ಸೊ ಆ ರೀತಿ ಅಂದ್ರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಥಿತಿಗೆ ಅದನ್ನ ಬದಲಾಯಿಸಬಹುದು ಮ್ಯಾಟರ್ ಅನ್ನ. ಎಫೆಕ್ಟ್ ಆಫ್ ಚೇಂಜ್ ಆಫ್ ಟೆಂಪರೇಚರ್ ಅಂತ ಕರಿತೀವಿ. ಸೊ ಯಾಕೆ ಈ ಸ್ಟೇಟ್ ಆಫ್ ಮ್ಯಾಟರ್ ಅಂದ್ರೆ ಸ್ಟೇಟ್ ಆಫ್ ಒಂದು ಮ್ಯಾಟರ್ ಇಂದ ಇನ್ನೊಂದು ಮ್ಯಾಟರ್ ನೋಡ್ತೀವಿ, ಬದಲಾವಣೆಯನ್ನ ನೋಡ್ತೀವಿ ಅಂದ್ರೆ ಎಫೆಕ್ಟ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂತ ಬರುತ್ತೆ. ಸೊ ಎರಡು ಪ್ರಾಪರ್ಟಿ ಇದೆ, ಒಂದು ಟೆಂಪರೇಚರ್ ಮತ್ತೆ ಇನ್ನೊಂದು ಪ್ರೆಷರ್. ಸೊ ಈ ಟೆಂಪರೇಚರ್ ಮತ್ತೆ ಪ್ರೆಷರ್ ನ ವೇರಿ ಮಾಡೋದ್ರಿಂದ ನಾವು ಒಂದು ಮ್ಯಾಟರ್ ನ ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟರ್ಗೆ ನಾವು ಚೇಂಜ್ ಮಾಡಬಹುದು. ಓಕೆನಾ. ಸೊ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದಷ್ಟು ಸಾಲಿಡ್ಸ್ ಏನಾಗುತ್ತೆ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸಸ್ ಆಗುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಒಂದಕ್ಕೊಂದು ಹೀಗೆ ಜೋಡಣೆ ಆಗಿದೆ ಅಂತಂದ್ರೆ ಪಾರ್ಟಿಕಲ್ಸ್, ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ವಲ್ಪ ಕಡಿಮೆ ಆಗಿ ಇದು ಹೊರಗಡೆ ಬಂದ್ಬಿಡುತ್ತೆ. ಅಂದ್ರೆ ಕೈನೆಟಿಕ್ ಎನರ್ಜಿ ಬಂತು ಯಾವ್ದಕ್ಕೆ, ಆ ಪಾರ್ಟಿಕಲ್ಗೆ. ಸೊ ಕೈನೆಟಿಕ್ ಎನರ್ಜಿ ಆಫ್ ಪಾರ್ಟಿಕಲ್ಸ್ ಇನ್ಕ್ರೀಸಸ್, ಅಲ್ಟಿಮೇಟ್ಲಿ ಇಟ್ ಮೆಲ್ಟ್ಸ್. ಸೊ ಅದು ಸಾಲಿಡ್ ಸ್ಟೇಟ್ ಇಂದ ಮೆಲ್ಟ್ ಅಂದ್ರೆ ಏನು ಲಿಕ್ವಿಡ್ ಸ್ಟೇಟ್ ಗೆ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇಫ್ ದ ಟೆಂಪರೇಚರ್ ಇನ್ಕ್ರೀಸಸ್, ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಆಲ್ಸೋ ಇನ್ಕ್ರೀಸಸ್, ಬಟ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸಸ್. ಇದು ನೆನಪಿರ್ಬೇಕು. ಮೆಲ್ಟಿಂಗ್ ಅಂತ ಹೇಳಿ ಕರಿತೀವಿ. ಮೆಲ್ಟಿಂಗ್ ಅಂದ್ರೆ ಏನು, ಇಲ್ಲಿ ಗಮನಿಸಿ, ಇದು ಸಾಲಿಡ್, ಸೊ ಇದು ಲಿಕ್ವಿಡ್ ಅಂಡ್ ಇದು ಗೇಷಿಯಸ್ ಸ್ಟೇಟ್. ಓಕೆನಾ. ಈ ಸಾಲಿಡ್ ಟು ಲಿಕ್ವಿಡ್ ಆಗೋದನ್ನ ನಾವು ಏನಂತ ಕರಿತೀವಿ, ಮೆಲ್ಟಿಂಗ್ ಅಂತ ಹೇಳಿ ಕರಿತೀವಿ. ದ ಪ್ರೋಸೆಸ್ ಇನ್ ವಿಚ್ ಸಾಲಿಡ್ ಚೇಂಜಸ್ ಇಂಟು ಅ ಲಿಕ್ವಿಡ್, ಘನವಸ್ತು ಏನು ದ್ರವ ವಸ್ತುವಾಗಿ ಕನ್ವರ್ಟ್ ಆಗೋದಕ್ಕೆ ನಾವು ಏನಂತ ಕರಿತೀವಿ,
ಮೆಲ್ಟಿಂಗ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರಿದೆ, ದಟ್ ಈಸ್ ಫ್ಯೂಷನ್. ಇದನ್ನ ಫ್ಯೂಷನ್ ಅಂತ ಕೂಡ ಕರಿತೀವಿ. ಓಕೆನಾ? The temperature at which solid changes into liquid at atmospheric pressure is called melting point of a solid. ಅಂದ್ರೆ ಈ ಸಾಲಿಡ್ ಯಾವ ಟೆಂಪರೇಚರ್ ಅಲ್ಲಿ ಅದು ಲಿಕ್ವಿಡ್ ಗೆ ಕನ್ವರ್ಟ್ ಆಗುತ್ತೋ ಆ ಟೆಂಪರೇಚರ್ ಅನ್ನ ಅಟ್ 1 atmospheric pressure. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನು? ದ ಪ್ರೆಷರ್ ಪ್ರೆಸೆಂಟ್ ಇನ್ ಅಟ್ಮಾಸ್ಫಿಯರ್. ಅಂದ್ರೆ ಒಂದು ಅಟ್ಮಾಸ್ಫಿಯರ್ ಅಂತ ತಗೊಂಡಾಗ ಹೊರಗಡೆ ವಾತಾವರಣದಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ, ಏರ್ ಪ್ರೆಷರ್ ಎಷ್ಟಿರುತ್ತೆ, ಅದನ್ನ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ಅಟ್ 1 atmospheric pressure ಟೆಂಪರೇಚರ್, ಯಾವ ಟೆಂಪರೇಚರ್ ಅಲ್ಲಿ ಆ ಸಾಲಿಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೋ ಅದನ್ನ ಏನಂತ ಕರಿತೀವಿ? ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಆ ಸಾಲಿಡ್ ನ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. The melting point of a solid is an indication of the strength of the force of attraction between its particles. ಅಂದ್ರೆ ನಾವ್ ಹೇಳಿದ್ವಿ ಸಾಲಿಡ್ ನ ಹೀಟ್ ಮಾಡಿದಾಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಆ ಮೆಲ್ಟಿಂಗ್ ಪಾಯಿಂಟ್ ಏನ್ನ ಇನ್ಕ್ರೀಸ್ ಮಾಡುತ್ತೆ ಅಂತಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾವಾಗ ಅದು ಬ್ರೇಕ್ ಆಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಹೆಚ್ಚು ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದು ಹೆಚ್ಚು ಫೋರ್ಸ್ ಆಫ್ ಅಟ್ರಾಕ್ಷನ್ ಹೊಂದಿದೆ ಅಂತ ಹೇಳ್ಬೋದಲ್ವಾ? ಅದನ್ನೇ ಹೇಳಿರೋದು, ಸ್ಟ್ರಾಂಗರ್ ಆರ್ ದ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ ಹ್ಯಾವ್ ಅ ಹೈಯರ್ ದ ಮೆಲ್ಟಿಂಗ್ ಪಾಯಿಂಟ್ ಅಂತ. ಸೊ ಈ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಅಂತ ನೋಡೋದಾದ್ರೆ ಅದ್ರದ್ದು 273.16 ಕೆಲ್ವಿನ್. ಕೆ ಅಂತಂದ್ರೆ ಕೆಲ್ವಿನ್. ಇದು SI ಯೂನಿಟ್ ಆಫ್ ಟೆಂಪರೇಚರ್. ಟೆಂಪರೇಚರ್ದು SI ಯೂನಿಟ್. ಅಥವಾ ಇದನ್ನ ಇನ್ನೊಂದು ಯೂನಿಟ್ ಅಲ್ಲಿ ಹೇಳ್ತಾರೆ, ದಟ್ ಈಸ್ ಡಿಗ್ರಿ ಸೆಲ್ಸಿಯಸ್. ಈಗ ಬರೆದ್ರೆ ಏನರ್ಥ? ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಕೆಲ್ವಿನ್ ಸ್ಕೇಲ್ ಬರೋಕ್ಕಿಂತ ಮುಂಚೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅದನ್ನ ತಾಪಮಾನವನ್ನ ಅಳಿತಾ ಇರ್ತಾರೆ. ಹಾಗಾಗಿ ಅದರಲ್ಲೂ ಕೂಡ ಹೇಳ್ತೀವಿ. ನೆಕ್ಸ್ಟ್ ವೇಪರೈಸೇಷನ್. ವೇಪರೈಸೇಷನ್ ಅಂದ್ರೆ ಏನು? ಇಲ್ಲಿ ನೋಡ್ಬೋದು, ಎವಾಪರೇಷನ್ ಅಂತ ಇದೆ ಅಲ್ವಾ? ಅಂದ್ರೆ ಲಿಕ್ವಿಡ್ ಗ್ಯಾಸಿಯಸ್ ಅಂದ್ರೆ ವೇಪರ್ ಫಾರ್ಮ್ಗೆ, ಗ್ಯಾಸಿಯಸ್ ಫಾರ್ಮ್ಗೆ ಕನ್ವರ್ಟ್ ಆಗೋದನ್ನ ನಾವೇಂತ ಕರಿತೀವಿ? ವೇಪರೈಸೇಷನ್ ಅಂತ ಹೇಳಿ ಕರಿತೀವಿ. ಇವಾಪರೇಷನ್ ಅಂತಿದೆ ಅಲ್ವಾ? ದಟ್ ಈಸ್ ನಥಿಂಗ್ ಬಟ್ ಏನು? ವೇಪರ್ ಇವಾಪರೇಷನ್ ಅಥವಾ ವೇಪರೈಸೇಷನ್. ದ ಪ್ರೊಸೆಸ್ ಇನ್ ವಿಚ್ ಎಸ್ ಲಿಕ್ವಿಡ್ ಚೇಂಜಸ್ ಇಂಟು ಗ್ಯಾಸ್ ಅಂಡ್ ಹೀಟಿಂಗ್ ಇಸ್ ಕಾಲ್ಡ್ ಬಾಯ್ಲಿಂಗ್ ಆರ್ ವೇಪರೈಸೇಷನ್. ಲಿಕ್ವಿಡ್ ಗ್ಯಾಸ್ ಆಗಿ ಕನ್ವರ್ಟ್ ಆಗೋದನ್ನ ನಾವು ಬಾಯ್ಲಿಂಗ್ ಅಥವಾ ವೇಪರೈಸೇಷನ್ ಅಂತ ಹೇಳಿ ಕರಿತೀವಿ. ಓಕೆ. ಪಾರ್ಟಿಕಲ್ಸ್ ಫ್ರಮ್ ದ ಬಲ್ಕ್ ಆಫ್ ದ ಲಿಕ್ವಿಡ್ ಗೆನ್ ಎನಫ್ ಎನರ್ಜಿ ಟು ಚೇಂಜ್ ಇನ್ ಟು ದ ವೇಪರ್ ಸ್ಟೇಟ್. ಸೊ ಇಲ್ಲಿ ಎಲ್ಲಾ ವಾಟರ್ ಕೂಡ ಕನ್ವರ್ಟ್ ಆಯ್ತು ಅಲ್ವಾ ವೇಪರ್ ಫಾರ್ಮ್ ಆಗಿ. ಅಂದ್ರೆ ಬಲ್ಕ್ ಆಫ್ ದ ಮೀಡಿಯಂ. ಬಲ್ಕ್ ಅಂದ್ರೆ ಏನು? ಹೆಚ್ಚು. ಒಟ್ಟಿಗೆ ಅವು ಲಿಕ್ವಿಡ್ ಏನಾಗುತ್ತೆ? ಎನರ್ಜಿನ ಗೇನ್ ಮಾಡ್ಕೊಂಡು ಸೊ ವೇಪರ್ ಸ್ಟೇಟ್ಗೆ ತಲುಪುತ್ತೆ. ಟೆಂಪರೇಚರ್ ಅಟ್ ವಿಚ್ ಲಿಕ್ವಿಡ್ ಬಾಯ್, ಸೇಮ್ ಹೇಗೆ ಅಲ್ಲಿ ಮೆಲ್ಟಿಂಗ್ ಪಾಯಿಂಟ್ ನೋಡಿದ್ವಿ, ಲಿಕ್ವಿಡ್ ಚೇಂಜಸ್ ಇಂಟು ಏನು ಗೇಷಿಯಸ್ ಸ್ಟೇಟ್ಗೆ ಚೇಂಜ್ ಆಗುವಂತ ಪಾಯಿಂಟ್ ಅನ್ನ ಅಂದ್ರೆ ಟೆಂಪರೇಚರ್ ನ ನಾವು ಏನಂತ ಕರಿತೀವಿ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಆ ಲಿಕ್ವಿಡ್ ನ ಅದು ಬಾಯ್ಲಿಂಗ್ ಪಾಯಿಂಟ್. ಓಕೆ. ಅಟ್ 1 atmospheric pressure. ಸೇಮ್ ಏರ್ ಪ್ರೆಷರ್ ಸೇಮ್ 1 atmospheric ಇರುತ್ತೆ. ಎಷ್ಟು? 1 atmospheric pressure ಅಲ್ಲಿ ದ ಟೆಂಪರೇಚರ್, ಯಾವ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಗ್ಯಾಸಿಯಸ್ ಫಾರ್ಮ್ ನ ತಲುಪುತ್ತೋ ಅದನ್ನ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಟ್ ಲಿಕ್ವಿಡ್ ಅಂತ ಹೇಳಿ ಕರಿತೀವಿ. ಹೈಯರ್ ದ ಬಾಯ್ಲಿಂಗ್ ಪಾಯಿಂಟ್, ಸ್ಟ್ರಾಂಗರ್ ಆರ್ ದ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಎಸ್. ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ನೋಡೋದಾದ್ರೆ ದಟ್ ಈಸ್ 373 ಕೆಲ್ವಿನ್ ಆರ್ 100 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ಗೆ ಏರಿಸಿದಾಗ ಏನ ಐಸ್ ಕ್ಯೂಬ್ ನ ಅದು ವಾಟರ್ ಆಗಿ, ಸಾರಿ ಯಾವುದು ಲಿಕ್ವಿಡ್ ಅನ್ನ 100 ಡಿಗ್ರಿ ಸೆಲ್ಸಿಯಸ್ ವಾಟರ್ ಅನ್ನ ಕಾಯಿಸಿದಾಗ ಅದು ವೇಪರ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಕಂಡೆನ್ಸೇಷನ್. ಕಂಡೆನ್ಸೇಷನ್ ಅಂತಂದ್ರೆ ಏನು? ಈಗ ಏನು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರೋದನ್ನ ವೇಪರ್ ಫಾರ್ಮ್ ತಲುಪಿಸಿದೀರಾ ಅಂದ್ರೆ ಕನ್ವರ್ಟ್ ಮಾಡಿದೀರಾ ಅಲ್ವಾ? ಹ್ಯಾವ್ ಕನ್ವರ್ಟೆಡ್ ಲಿಕ್ವಿಡ್ ಫ್ರಮ್ ಗ್ಯಾಸ್ ಅಲ್ವಾ? ಈಗ ಗ್ಯಾಸ್ ಅನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಬೇಕು. ಅದನ್ನ ಏನಂತ ಕರಿತೀವಿ? ಕಂಡೆನ್ಸೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇದು ಹೇಗಾಗುತ್ತೆ ಅಂತಂದ್ರೆ ಜಸ್ಟ್ ಪ್ರೆಷರ್ ನ ಅಪ್ಲೈ ಮಾಡಿದ್ರೆ, ಟೆಂಪರೇಚರ್ ನ ಡಿಕ್ರೀಸ್ ಮಾಡಿದ್ರೆ ಅದೇನಾಗುತ್ತೆ? ಇಟ್ ಕನ್ವರ್ಟೆಡ್ ಇಂಟು ಎ ಲಿಕ್ವಿಡ್. ಸೊ ಗ್ಯಾಸ್ ಚೇಂಜಸ್ ಇಂಟು ಲಿಕ್ವಿಡ್ ಆನ್ ಕೂಲಿಂಗ್ ಇಸ್ ಕಾಲ್ಡ್ ಕಂಡೆನ್ಸೇಷನ್. ಕೂಲಿಂಗ್ ಅಂತಂದ್ರೆ ಏನು? ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ. ಇಟ್ ಇಸ್ ಅ ರಿವರ್ಸ್ ಆಫ್ ವೇಪರೈಸೇಷನ್. Condensation occurs when water vapors touch a cold surface and liquid water is obtained. ಯಾವಾಗ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೋ ಇಟ್ ಟಚ್ ಅ ಕೋಲ್ಡ್ ಸರ್ಫೇಸ್ ಅಂದ್ರೆ ಕೂಲಿಂಗ್ ಆದ ತಕ್ಷಣ ಅದು ಲಿಕ್ವಿಡ್ ವಾಟರ್ ಏನಾಗುತ್ತೆ? ನಮ್ಗೆ ಸಿಗುತ್ತೆ. ಗೇಷಿಯಸ್ ಫಾರ್ಮ್, ವೇಪರ್ ಫಾರ್ಮ್ ಅಲ್ಲಿ ಇರೋದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಸಿಗುವಂತದ್ದು. ಫ್ರೀಸಿಂಗ್
ಇನ್ನೊಂದು ಸ್ಟೇಟ್ ಇದೆ, ದಟ್ ಈಸ್ ಫ್ರೀಸಿಂಗ್. ಅಂದ್ರೆ ಲಿಕ್ವಿಡ್ ಸ್ಟೇಟ್ ಅಲ್ಲಿರೋದನ್ನ ಸಾಲಿಡ್ ಸ್ಟೇಟ್ ಆಗಿ ಕನ್ವರ್ಟ್ ಮಾಡೋದನ್ನ. ಫಾರ್ ಎಕ್ಸಾಂಪಲ್, ಈಗ ನೀರಿದೆ, ನೀರನ್ನ ನಾನು ಐಸ್ ಸಾಲಿಡ್ ಸ್ಟೇಟ್ ತರಬೇಕು. ಸೊ ಅದನ್ನ ಏನಂತ ಕರಿತೀವಿ, ಫ್ರೀಸಿಂಗ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಟೆಂಪರೇಚರ್ ನ ಡಿಕ್ರೀಸ್ ಮಾಡಿ, ಕೂಲಿಂಗ್. ಪ್ರೊಸೆಸ್ ಆಫ್ ಚೇಂಜಿಂಗ್ ಇನ್ ಲಿಕ್ವಿಡ್ ಇಂಟು ಸಾಲಿಡ್ ಬೈ ಕೂಲಿಂಗ್ ಇಸ್ ಕಾಲ್ಡ್ ಫ್ರೀಸಿಂಗ್. ಅಂದ್ರೆ ಇದನ್ನ ಫ್ರಿಜ್ ಒಳಗೆ ಇಡ್ತೀರಾ, ಫ್ರಿಜ್ ಒಳಗೆ ಟೆಂಪರೇಚರ್ ಏನಿರುತ್ತೆ, ಕಮ್ಮಿ ಇರುತ್ತಲ್ವಾ, ಅಂದ್ರೆ ಕಡಿಮೆ ಇರುತ್ತೆ, ಕೂಲ್ ಮಾಡ್ತೀವಿ ಅಲ್ಲಿ. ಹಾಗಾಗಿ ಲಿಕ್ವಿಡ್ ಅನ್ನ ಸಾಲಿಡ್ ಆಗಿ ಕನ್ವರ್ಟ್ ಮಾಡಬಹುದು. ಇಟ್ಸ್ ಅ ರಿವರ್ಸ್ ಆಫ್ ಮೆಲ್ಟಿಂಗ್. ಹೇಗೆ ಮೆಲ್ಟಿಂಗ್ ಪ್ರೊಸೆಸ್ ಇರುತ್ತೋ ಅದರ ರಿವರ್ಸ್ ಪ್ರೊಸೆಸ್ ಯಾವುದು, ಫ್ರೀಸಿಂಗ್. ಟೆಂಪರೇಚರ್ ಅಟ್ ವಿಚ್ ಅ ಲಿಕ್ವಿಡ್ ಫ್ರೀಸಸ್ ಟು ಬಿಕಮ್ ಅ ಸಾಲಿಡ್ ಅಟ್ ಅಟ್ಮಾಸ್ಫಿಯರ್ ಪ್ರೆಷರ್ ಇಸ್ ಕಾಲ್ಡ್ ಫ್ರೀಸಿಂಗ್ ಪಾಯಿಂಟ್. ಹಾಗೆ ಬಾಯ್ಲಿಂಗ್ ಪಾಯಿಂಟ್ ಅಂತಂದ್ರೆ ಏನು, ಲಿಕ್ವಿಡ್ ಗ್ಯಾಸಸ್ ಗ್ಯಾಸ್ ಆಗಿ ಕನ್ವರ್ಟ್ ಆಗೋದನ್ನ ಬಾಯ್ಲಿಂಗ್ ಪಾಯಿಂಟ್, ಸಾಲಿಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋದನ್ನ ಮೆಲ್ಟಿಂಗ್ ಪಾಯಿಂಟ್, ಹಾಗೆ ಲಿಕ್ವಿಡ್ ಸಾಲಿಡ್ ಆಗೋದನ್ನ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಈ ಮೆಲ್ಟಿಂಗ್ ಪಾಯಿಂಟ್, ಫ್ರೀಸಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಏನ್ ನೋಡಿದ್ವಿ, ಇದು ಫಿಕ್ಸ್ಡ್. ಒಂದು ಸಬ್ಸ್ಟೆನ್ಸ್ಗೆ ಈಗ ವಾಟರ್ ಅಂತ ತಗೊಂಡ್ರೆ ಅದ್ರ ಮೆಲ್ಟಿಂಗ್ ಪಾಯಿಂಟ್ ಫಿಕ್ಸ್ಡ್, ಅದು ಚೇಂಜ್ ಆಗೋದಿಲ್ಲ. ಓಕೆನಾ, ನೀವು ಎಲ್ಲೇ ಹೋಗಿ ಅದ್ರ ಲಿಕ್ವಿಡ್ ಏನು ಬಾಯ್ಲಿಂಗ್ ಪಾಯಿಂಟ್ ಸೇಮೇ ಇರುತ್ತೆ. ಸೊ ಇಟ್ ಇಸ್ ಫಿಕ್ಸ್ಡ್. ಓಕೆನಾ, ಅಂಡ್ ಸೊ ಹಾಗಾಗಿ ಇದನ್ನ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂತ ಯೂಸ್ ಮಾಡಬಹುದು. ಅಂಡ್ ದ ಅಡಿಷನ್ ಆಫ್ ಪ್ರೆಸೆನ್ಸ್, ಈಗ ನೀವು ವಾಟರ್ನ ತಗೊಂಡ್ರೆ ಅದರ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್. ಓಕೆ, ಬಟ್ ಅದಕ್ಕೆ ನೀವೇನೋ ಆಡ್ ಮಾಡ್ಬಿಟ್ಟು ಇದ್ಯಾಕೆ 100 ಡಿಗ್ರಿ ಇನ್ನು ಕುದಿತಾ ಇಲ್ಲ, ವೇಪರ್ ಆಗ್ತಾ ಇಲ್ಲ ಅಂತಂದ್ರೆ ದಟ್ ಈಸ್ ರಾಂಗ್. ಅಂದ್ರೆ ಇಂಪ್ಯೂರಿಟೀಸ್ ಇದ್ದಾಗ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಚೇಂಜ್ ಆಗುತ್ತೆ ಹೊರತು ಅದರ ಏನು ಅದು ಪ್ಯೂರ್ ಫಾರ್ಮ್ ಅಲ್ಲಿ ಇದ್ದಾಗ ಅದರ ಲಿಕ್ವಿಡ್ ಏನು ಬಾಯ್ಲಿಂಗ್ ಪಾಯಿಂಟ್ ಸೇಮ್ ಇರುತ್ತೆ, ಫಿಕ್ಸ್ಡ್ ಆಗಿರುತ್ತೆ. ಸೊ ಇನ್ನೊಂದು ಸಬ್ಲಿಮೇಷನ್ ಅಂತ ಇದೆ. ಸಬ್ಲಿಮೇಷನ್ ಅಂದ್ರೆ ಏನು, when a solid changes directly into gaseous state on heating without becoming a liquid is sublimation. Means ಇದು ಸಾಲಿಡ್ಸ್ ಇದೆ, ಈ ಸಾಲಿಡ್ ಡೈರೆಕ್ಟ್ಲಿ ಗ್ಯಾಸ್ ಆಗಿ ಕನ್ವರ್ಟ್ ಆದ್ರೆ ಅದನ್ನ ನಾವು ಏನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಾಲಿಡ್ ಲಿಕ್ವಿಡ್ ಆಗ್ಬೇಕು, ಲಿಕ್ವಿಡ್ ಗ್ಯಾಸ್ ಆಗ್ಬೇಕು ಅಂತ ನೋಡಿರ್ತೀವಿ. ಬಟ್ ಇಲ್ಲಿ ಲಿಕ್ವಿಡ್ ಆಗಲ್ಲ, ಡೈರೆಕ್ಟ್ಲಿ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಕರ್ಪೂರ, ಕ್ಯಾಂಫರ್, ಕರ್ಪೂರನ ಹಚ್ಚಿ, ಸೊ ಅದೇನಾಗುತ್ತೆ, ಕರ್ಪೂರ ಹಚ್ಚಿದಾಗ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತಾ, ಇಲ್ಲ, ಅದು ವೇಪರ್ ಫಾರ್ಮ್ ಅಂದ್ರೆ ಗೇಷಿಯಸ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್. ಸೊ ದಟ್ ಈಸ್ ಒನ್ ಎಕ್ಸಾಂಪಲ್ ಫಾರ್ ಸಬ್ಲಿಮೇಷನ್. When a gas changes directly into solid state and cooling without becoming a liquid is called deposition or desublimation. ಅಂದ್ರೆ ಇದರ ರಿವರ್ಸ್ ಪ್ರೊಸೆಸ್ ಆಫ್ ಸಬ್ಲಿಮೇಷನ್. ಅಂದ್ರೆ ಗ್ಯಾಸ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುವಂತದ್ದು ಆ ವೇಪರೈಸ್ ಫಾರ್ಮ್, ಇಫ್ ಇಟ್ ಇಸ್ ಕನ್ವರ್ಟೆಡ್ ಇಂಟು ಎ ಸಾಲಿಡ್ ಡೈರೆಕ್ಟ್ಲಿ ವಿತೌಟ್ ಬಿಕಮಿಂಗ್ ಎ ಲಿಕ್ವಿಡ್, ಗ್ಯಾಸ್ ಇರೋದು ಲಿಕ್ವಿಡ್ ಆಗ್ಬೇಕಿತ್ತಲ್ವಾ, ಬಟ್ ಲಿಕ್ವಿಡ್ ಆಗದೆ ಡೈರೆಕ್ಟ್ಲಿ ಸಾಲಿಡ್ ಆದ್ರೆ ಅದನ್ನ ಡಿಸಬ್ಲಿಮೇಷನ್ ಅಥವಾ ಡೆಪಾಸಿಷನ್ ಅಂತ ಹೇಳಿ ಕರಿತೀವಿ. ಓಕೆನಾ, ಇದಕ್ಕೆ ಎಕ್ಸಾಂಪಲ್ ಅಯೋಡಿನ್ ಇರ್ಬೋದು, ಕ್ಯಾಂಫರ್, ಅಮೋನಿಯಂ ಕ್ಲೋರೈಡ್, ನಾಫ್ತಲಿನ್. ಸೊ ಇವೆಲ್ಲವೂ ಏನು ಬೆಟರ್ ಎಕ್ಸಾಂಪಲ್ ಫಾರ್ ದಿ ಸಬ್ಲಿಮೇಷನ್, ರೈಟ್. ಸೊ ಇದಿಷ್ಟು ಎಫೆಕ್ಟ್ ಆಫ್ ಚೇಂಜ್ ಆಫ್ ಟೆಂಪರೇಚರ್ ನೋಡಿದ್ವಿ. ಈ ಪ್ರೆಷರ್ ಅಂದ್ರೆ ಒತ್ತಡನ ಹಾಕೋದ್ರಿಂದ ಏನಾದ್ರು ಸ್ಟೇಟ್ ಆಫ್ ಮ್ಯಾಟರ್ ನ ಚೇಂಜ್ ಮಾಡ್ಬೋದು ಅಂದ್ರೆ, ಎಸ್ ಆಫ್ ಕೋರ್ಸ್ ಯು ಕ್ಯಾನ್ ಚೇಂಜ್ ದಿ ಏನು ಸ್ಟೇಟ್ ಆಫ್ ಮ್ಯಾಟರ್ ಬೈ ಅಪ್ಲೈಯಿಂಗ್ ದಿ ಪ್ರೆಷರ್. ಈ ಡ್ರೈ ಐಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನೋಡಿರ್ತೀರಾ, ಅದು ಯಾವಾಗ್ಲೂ ಗ್ಯಾಸ್ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ, ಬಟ್ ಅದು ಸಾಲಿಡ್ ಫಾರ್ಮ್ ಅಲ್ಲೂ ಸಿಗುತ್ತೆ. ಅದನ್ನ ಡ್ರೈ ಐಸ್ ಅಂತ ಹೇಳಿ ಕರಿತೀವಿ. ಸೊ ಈ ಡ್ರೈ ಐಸ್ ಅನ್ನ ನಾವು ಫೋರ್ಸ್ ಅಪ್ಲೈ ಮಾಡಿದ್ರೆ ಅಂದ್ರೆ ಒತ್ತಡನ ಹಾಕಿದ್ರೆ ಅದೇನಾಗುತ್ತೆ, ಇಟ್ ಕನ್ವರ್ಟ್ಸ್ ಇಂಟು ಎ ಲಿಕ್ವಿಡ್, ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುವಂತದ್ದು, ರೈಟ್. ಈ ಡ್ರೈ ಐಸ್ ಅನ್ನ ಕಂಪ್ರೆಸ್ ಮಾಡಿದ್ರೆ ಅದೇನಾಗುತ್ತೆ, ಇಟ್ ಇಸ್ ಕನ್ವರ್ಟೆಡ್ ಇಂಟು ಎ ಲಿಕ್ವಿಡ್. when we start applying pressure and compress a gas, it converts liquid. So gas ಅನ್ನ ಕಂಪ್ರೆಸ್ ಮಾಡಿದ್ರೆ ಅದು ಲಿಕ್ವಿಡ್ ಆಗುತ್ತೆ. But if you compress a liquid by applying the pressure and reducing temperature, it gets converted into solid like freezing of liquid. ಹೇಗೆ ನಮ್ಗೆ ಫ್ರೀಸಿಂಗ್ ಅಲ್ಲಿ ಆಗುತ್ತೋ, ಲಿಕ್ವಿಡ್ ನ ಏನು ಕಂಪ್ರೆಸ್ ಮಾಡೋದ್ರಿಂದ ಅದು ಯಾವಾಗ ಸಾಲಿಡ್ ಆಗುತ್ತೋ, ಸೊ ಅದೇ ರೀತಿ ಲಿಕ್ವಿಡ್ ನ ಆ ಫೋರ್ಸ್ ನ ಅಪ್ಲೈ ಮಾಡಿದ್ರೆ ಅಂದ್ರೆ ಪ್ರೆಷರ್ ನ ಅಪ್ಲೈ ಮಾಡಿದ್ರೆ ಅಲ್ಲಿ ಟೆಂಪರೇಚರ್ ಆಲ್ಸೋ ಡಿಕ್ರೀಸಸ್, ಟೆಂಪರೇಚರ್ ಕೂಡ ತಾಪಮಾನ ಕೂಡ ಡಿಕ್ರೀಸ್ ಆಗುತ್ತೆ ಅಂಡ್ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಎ ಸಾಲಿಡ್. ಸೊ ಅದೇ ಈ ಕಾರ್ಬನ್ ಡೈಆಕ್ಸೈಡ್ ನೀವು ಕಂಪ್ರೆಸ್ ಮಾಡಿ ಅದು ಡ್ರೈ ಐಸ್, ಕಾರ್ಬನ್ ಡ್ರೈ ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಗ್ಯಾಸಸ್ ಕ್ಯಾನ್ ಬಿ ಲಿಕ್ವಿಫೈಡ್ ಬೈ ಅಪ್ಲೈಯಿಂಗ್ ಪ್ರೆಷರ್ ಅಂಡ್ ಲೋವರಿಂಗ್ ಟೆಂಪರೇಚರ್. ಅಂದ್ರೆ ಬಹಳಷ್ಟು ಅನಿಲಗಳನ್ನ ಗ್ಯಾಸಸ್ ಗಳನ್ನ ಕಂಪ್ರೆಸ್ ಮಾಡಿ ಅದನ್ನ ಲಿಕ್ವಿಡ್ ಫಾರ್ಮ್ಗೆ ಲಿಕ್ವಿಫೈ ಮಾಡ್ಬೋದು, ಅಂದ್ರೆ ಲಿಕ್ವಿಡ್ ಫಾರ್ಮ್ಗೆ ತರಬಹುದು. ಇದಕ್ಕೆ ಬೆಟರ್ ಎಕ್ಸಾಂಪಲ್ ಸೋಡಾ ವಾಟರ್ ಗಳೆಲ್ಲ ನೋಡಿರ್ತೀರ, ಈ 7 ಅಪ್, ಮಿರಿಂಡಾ ಇವೆಲ್ಲ. ಸೊ ಅದನ್ನ ಓಪನ್ ಮಾಡಿದ ತಕ್ಷಣ ಗ್ಯಾಸ್ ಬರುತ್ತಲ್ವಾ,
ಸೊ ಅಲ್ಲಿ ಎಲ್ಲೋಗಿತ್ತು, ಅದು ಒಳಗಡೆನೆ ಕಂಪ್ರೆಸ್ ಆಗಿತ್ತು, ಗ್ಯಾಸ್ ನ ಕಂಪ್ರೆಸ್ ಮಾಡಿ ಲಿಕ್ವಿಫೈಡ್ ಮಾಡಿದ್ರು. ಓಕೆನಾ, ದಟ್ ಈಸ್ ಆಲ್ಸೋ ಒನ್ ಎಕ್ಸಾಂಪಲ್. ಅಂಡ್ ಈ ಹೇಳಿದ್ನಲ್ಲ ಅವಾಗಲೇ LPG, CNG, ಸೊ ಇವೆಲ್ಲವೂ ಕೂಡ ಇದಕ್ಕೆ ಎಕ್ಸಾಂಪಲ್. ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಟು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಅದೇ ಹೇಳಿದ್ನ ಡ್ರೈ ಐಸ್. ಸೊ ಅದನ್ನ ನಾವು ಪ್ರೆಷರ್ ಅಪ್ಲೈ ಮಾಡೋದ್ರಿಂದ, 1 atmosphere ಪ್ರೆಷರ್ ಡಿಕ್ರೀಸ್ ಮಾಡೋದ್ರಿಂದ, ಆ ಪ್ರೆಷರ್ ನ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಇಟ್ ಇಸ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ ಗೆ ಕನ್ವರ್ಟ್ ಮಾಡಬಹುದು. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಲಿಕ್ವಿಡ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ಪ್ರೆಷರ್. ಸೊ ಇಲ್ಲಿ ಏನಾಗುತ್ತೆ, ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಇತ್ತು. ಅದೇ ರೀತಿ ಇಲ್ಲೂ ಕೂಡ ಪ್ರೆಷರ್ ನ ಇನ್ಕ್ರೀಸ್ ಮಾಡಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಲಿಕ್ವಿಡ್ ಆಲ್ಸೋ ಇನ್ಕ್ರೀಸಸ್. ಓಕೆನಾ, ಈಗ ಇಲ್ಲೂ ಇನ್ನೊಂದು ಕಾನ್ಸೆಪ್ಟ್ ಇದೆ, ಲೇಟೆಂಟ್ ಹೀಟ್ ಅಂತ. ವಾಟ್ ಇಸ್ ಲೇಟೆಂಟ್? ಲೇಟೆಂಟ್ ಅಂತಂದ್ರೆ ಹಿಡನ್ ಅಂತ ಅರ್ಥ. ಹಿಡನ್ ಅಂದ್ರೆ ಔತ್ಕೊಂಡಿದೆ, ಕಾಣಿಸ್ತಾ ಇಲ್ಲ, ನಮ್ ಕಣ್ಣು ಕಾಣಿಸ್ತಾ ಇಲ್ಲ, ಆ ರೀತಿ ಮೀನ್. ದ ಹೀಟ್ ದಟ್ ಈಸ್ ಗಿವನ್ ಟು ದ ಸಿಸ್ಟಮ್ ಡ್ಯೂರಿಂಗ್ ಅ ಫೇಸ್ ಚೇಂಜ್ ಬಟ್ ಡಸ್ ನಾಟ್ ರೈಸ್ ದ ಟೆಂಪರೇಚರ್ ಆಫ್ ದ ಸಿಸ್ಟಮ್ ಇಸ್ ಕಾಲ್ಡ್ ಲೇಟೆಂಟ್ ಆರ್ ಹಿಡನ್. ಅಂದ್ರೆ ಈಗ ನೀರನ್ನ ಕಾಯಿಸ್ತಿರ್ತೀರಾ, ನೀರು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ, ಅದು ಯಾವಾಗ ಕುದಿಯೋದಕ್ಕೆ ಶುರುವಾಗುತ್ತೋ, ನೀವು ಎಷ್ಟು ಟೆಂಪರೇಚರ್ 100°C ಇರುತ್ತೆ ಹೊರತು ಅದು ಚೇಂಜ್, ಅದು ವೇಪರ್ ಫಾರ್ಮ್ ಆದ್ರೂ ಕೂಡ ಚೇಂಜ್ ಆಗಲ್ಲ. ಅಂದ್ರೆ ಬಟ್ ಅದ್ ಹೀಟ್ ಕೊಡ್ತಾನೆ ಇದೀವಿ ಅಲ್ವಾ, ಬಾಯ್ಲ್ ಮಾಡ್ತಾನೆ ಇದೀವಿ ಇನ್ನ. ಅಂದ್ರೆ ಎನರ್ಜಿ ಏನಾಗ್ತಾ ಇದೆ, ಯುಟಿಲೈಸ್ ಆಗ್ತಾನೆ ಇದೆ, ಬಟ್ ಟೆಂಪರೇಚರ್ ರೈಸ್ ಆಗ್ತಾ ಇಲ್ಲ. ಸೊ ಅಂದ್ರೆ ಅದನ್ನ ನಾವೇಂತ ಕರಿತೀವಿ, ಲೇಟೆಂಟ್ ಹೀಟ್ ಅಂತ ಹೇಳಿ ಕರಿತೀವಿ. The latent heat gets up in changing the state by overcoming the forces of attraction between the particles. Hence, there is no increase in temperature until one state changes into another state. ಯಾಕೆಂದ್ರೆ ಹೀಟ್ ಗೆ ಏನಾಗುತ್ತೆ, ಪಾರ್ಟಿಕಲ್ಸ್ ಎನರ್ಜಿನ ತಗೊಂಡು ಆಚೆ ಬಂದ್ಬಿಡೋದ್ರಿಂದ ಟೆಂಪರೇಚರ್ ಏನು ಚೇಂಜ್ ಆಗೋದಿಲ್ಲ, ಬಟ್ ಅಲ್ಲಿರುವಂತಹ ಹೀಟ್ ಪಾರ್ಟಿಕಲ್ಸ್ ಏನಾಗುತ್ತೆ, ಇನ್ನೊಂದು ಸ್ಟೇಟ್ ಗೆ ಕನ್ವರ್ಟ್ ಆಗುತ್ತೆ. ಅದನ್ನ ಲೇಟೆಂಟ್ ಹೀಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಎರಡು ಬರುತ್ತೆ, ಒಂದು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಬರುತ್ತೆ. ಫ್ಯೂಷನ್ ಅಂತಂದ್ರೆ ಏನು, ಮೆಲ್ಟಿಂಗ್. ಓಕೆನಾ, ಅಂದ್ರೆ ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಚೇಂಜ್ 1 kg ಆಫ್ ಅ ಸಾಲಿಡ್ ಇಂಟು ಲಿಕ್ವಿಡ್ ಅಟ್ 1 atmospheric ಪ್ರೆಷರ್ ವಿತೌಟ್ ಎನಿ ಚೇಂಜ್ ಇನ್ ಟೆಂಪರೇಚರ್. ಇದು ಮುಖ್ಯ. ಓಕೆನಾ, ಒಂದು ಸಾಲಿಡ್ ನ ನಾವು ಒಂದು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಯಾವುದೇ ರೀತಿ ಟೆಂಪರೇಚರ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ಅದನ್ನ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳಿ ಕರಿತೀವಿ. ಅದೇ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತಂದ್ರೆ ಸೇಮ್. ವಾಟ್ ಆರ್ ದ ಎಕ್ಸಾಂಪಲ್? 1 kg ಆಫ್ ದ ಲಿಕ್ವಿಡ್ ಅಥವಾ 1 ಲೀಟರ್ ಆಫ್ ಲಿಕ್ವಿಡ್ ಕನ್ವರ್ಟೆಡ್ ಇಂಟು ವೇಪರ್ ಅಟ್ ಇಟ್ ಇಸ್ ಬಾಯ್ಲಿಂಗ್ ಪಾಯಿಂಟ್ ವಿತೌಟ್ ಎನಿ ಚೇಂಜ್ ಇನ್ ಟೆಂಪರೇಚರ್. ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ ಅದರ ಟೆಂಪರೇಚರ್. ಸೊ ಅದನ್ನ ನಾವು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ಜನರಲಿ ಹೈಯರ್ ದೆನ್ ದ ಫ್ಯೂಷನ್ ಆಫ್ ಎ ಸಬ್ಸ್ಟೆನ್ಸ್. ಅಂದ್ರೆ ವೇಪರೈಸೇಷನ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಆ ಲೇಟೆಂಟ್ ಹೀಟ್ ಏನಿರುತ್ತೆ ವೇಪರೈಸೇಷನ್ ಅಲ್ಲಿ ಹೆಚ್ಚಿರುತ್ತೆ ಕಂಪೇರ್ ಟು ದ ಫ್ಯೂಷನ್, ಅಂದ್ರೆ ಮೆಲ್ಟಿಂಗ್ ಪ್ರೊಸೆಸ್ ಅಲ್ಲಿ ಕಂಪೇರ್ಲಿ ಕಡಿಮೆ ಇರುತ್ತೆ. ಸೊ ಇನ್ನೊಂದು ಎವಾಪರೇಷನ್ ಅಂದ್ರೆ ಏನು, ಆವಿಯಾಗುವಿಕೆ ಅಂತ ಹೇಳಿ ಕರಿತೀವಿ ಅಲ್ವಾ. ಅದನ್ನ ಏನಂತ ಕರಿತೀವಿ, ಎವಾಪರೇಷನ್ ಅಂತ ಹೇಳಿರ್ತೀವಿ. ಹೇಗಾಗುತ್ತೆ ಎವಾಪರೇಷನ್? ಈಗ ನೀವು ಬಟ್ಟೆ ಎಲ್ಲ ಒಣಗಾಕಿರ್ತೀರ ಅಲ್ವಾ, ಸೊ ಅದು ಬಿಸಿಲಿಗೆಲ್ಲ ಆವಿಯಾಗಿ ಬಟ್ಟೆ ಒಣಗೋಗಿರುತ್ತೆ. ಸೊ ಆ ಪ್ರೋಸೆಸ್ ಏನು, ಎವಾಪರೇಷನ್. ಹೇಗಾಯ್ತು? The process of conversion of liquid into vapors at any temperature below its boiling is called evaporation. ಅಂದ್ರೆ ಅದರ ಬಾಯ್ಲಿಂಗ್ ಗಿಂತ ಕಡಿಮೆ ಟೆಂಪರೇಚರ್ ಅಲ್ಲೇ, ಅದು ಯಾವ ಟೆಂಪರೇಚರ್ ಅಲ್ಲೇ ಅಥವಾ ಬಿಲೋ ಟೆಂಪರೇಚರ್ ಅಲ್ಲಿ ಅದೇನಾದ್ರೂ ಕನ್ವರ್ಟ್ ಆದ್ರೆ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರೋದು ವೇಪರ್ ಸ್ಟೇಟ್ ಆಗಿ ಕನ್ವರ್ಟ್ ಆದ್ರೆ ಅದನ್ನ ಎವಾಪರೇಷನ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ಅ ಸರ್ಫೇಸ್ ಫಿನಾಮಿನನ್. ಸರ್ಫೇಸ್ ಫಿನಾಮಿನನ್ ಅನ್ನು ಮೇಲ್ಭಾಗದಲ್ಲಿ ಆಗುವಂತದ್ದು. ಓಕೆ, at a given temperature the kinetic energy of some particles on the surface of liquid is high enough to overcome the forces of attraction of other particles, hence they get converted into vapors. ಅಂದ್ರೆ ಈ ಒಂದು ಕಂಟೈನರ್ ಅಂತ ತಗೊಂಡ್ರೆ, ಸೊ ಇಲ್ಲಿ ಇರುವಂತ ಸರ್ಫೇಸ್ ಏನಾಗುತ್ತೆ, ಆವಿಯಾಗಿ ಬೇಗ ಟೆಂಪರೇಚರ್ ಇನ್ಕ್ರೀಸ್ ಆದ ತಕ್ಷಣ ಎವಾಪರೇಷನ್, ಆವಿ ಮೇಲ್ಭಾಗದಲ್ಲಿರುವಂತಹ ವಾಟರ್ ಪಾರ್ಟಿಕಲ್ಸ್ ಏನಾಗುತ್ತೆ, ಎವಾಪರೇಟ್ ಆಗಿ ಹೊರಟೋಗುತ್ತೆ ಮೇಲಕ್ಕೆ, ರೈಟ್. ಸೊ ಅದಕ್ಕೆ ಇದನ್ನ ಏನಂತ ಕರಿತೀವಿ, ಸರ್ಫೇಸ್ ಫಿನಾಮಿನನ್ ಅಂತ ಹೇಳಿ ಕರೆಯುವಂತದ್ದು. ಈ ಇವಾಪರೇಷನ್ಗೆ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅಂದ್ರೆ, ಯಾವ್ಯಾವ ಗುಣಲಕ್ಷಣಗಳು ಅಥವಾ ಯಾವ್ಯಾವ ಫ್ಯಾಕ್ಟರ್ಸ್ ಈ ಇವಾಪರೇಷನ್ ನ ಹೆಚ್ಚಿಸುತ್ತೆ ಅಥವಾ ಕಡಿಮೆ ಮಾಡುತ್ತೆ ಅಂತ ನೋಡೋದಾದ್ರೆ, ಮೊದಲನೇದು ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ, ಇಫ್ ದ ಲಾರ್ಜರ್ ದ ಸರ್ಫೇಸ್ ಏರಿಯಾ ದ ರೇಟ್ ಆಫ್ ಎವಾಪರೇಷನ್ ಲಾರ್ಜ್ ಅಥವಾ ಹೈ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬೀಕರ್ ತಗೊಳ್ಳಿ.
ಎಷ್ಟು ಸರ್ಫೇಸ್ ಏರಿಯಾ ಎಷ್ಟು ಕಡಿಮೆ. ಸೊ ಇಲ್ಲಿ ಎವಾಪರೇಷನ್ ರೇಟ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಅದೇ ನೀವು ಒಂದು ದೊಡ್ಡದು ಬೀಕರ್ ತಗೊಳ್ಳಿ, ಓಕೆನಾ. ಸೊ ಇಲ್ಲಿ ಏನಾಯ್ತು, ದೊಡ್ಡ ಕಂಟೈನರ್ ಸರ್ಫೇಸ್ ಏರಿಯಾ ಲಾರ್ಜರ್ ಅಲ್ವಾ. ಸೊ ಹಂಗಾಗಿ ಇಲ್ಲಿ ಎವಾಪರೇಷನ್ ರೇಟ್ ಇನ್ನು ಹೆಚ್ಚಿರುತ್ತೆ. ಸೊ ಸರ್ಫೇಸ್ ಏರಿಯಾ ಜಾಸ್ತಿ ಆದಷ್ಟು ಏನು ಎವಾಪರೇಷನ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಟೆಂಪರೇಚರ್, ತಾಪಮಾನ. ಈಗ ಈ ವಿಂಟರ್ ಅಲ್ಲಿ ಹೆಚ್ಚು ಚೆನ್ನಾಗಿ ಬಟ್ಟೆ ಒಣಗುತ್ತೋ ಅಥವಾ ಬಿಸಿಲಲ್ಲಿ ಬಟ್ಟೆ ಜಾಸ್ತಿ ಬೇಗ ಒಣಗುತ್ತೋ? ಬಿಸಿಲಲ್ಲಿ ಅಲ್ವಾ. ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಎವಾಪರೇಷನ್ ರೇಟ್ ಹೆಚ್ಚಾಗುತ್ತೆ. ಇಫ್ ದ ಟೆಂಪರೇಚರ್ ಕಡಿಮೆ ಇದ್ರೆ ಎವಾಪರೇಷನ್ ರೇಟ್ ಕೂಡ ಕಡಿಮೆ ಇರುತ್ತೆ. ಹ್ಯೂಮಿಡಿಟಿ ಅಂತಂದ್ರೆ ಏನು? ದ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಏರ್. ಸೊ ಗಾಳಿಯಲ್ಲಿ ಎಷ್ಟು ವಾಟರ್ ವೇಪರ್ಸ್ ಇದೆ ಅದನ್ನ ಹ್ಯೂಮಿಡಿಟಿ ಅಂತ ಹೇಳಿ ಕರಿತೀವಿ. ಸೊ ಲೆಸ್ಸರ್ ದ ಹ್ಯೂಮಿಡಿಟಿ. ಈಗ ಆಲ್ರೆಡಿ ಹ್ಯೂಮಿಡಿಟಿ ಜಾಸ್ತಿ ಇದೆ, ಅಂದ್ರೆ ವಾಟರ್ ವೇಪರ್ಸ್ ಆಲ್ರೆಡಿ ಜಾಸ್ತಿ ಇದೆ ಅಂತಂದಾಗ ಎವಾಪರೇಷನ್ ಜಾಸ್ತಿ ಆಗುತ್ತಾ? ಖಂಡಿತ ಇಲ್ಲ, ಅದು ಕಡಿಮೆ ಆಗುತ್ತೆ. ಸೊ ಗಾಳಿಯಲ್ಲಿ ವಾಟರ್ ವೇಪರ್ಸ್ ಕಡಿಮೆ ಇದ್ದಾಗ ಮಾತ್ರ ಏನು ವಾಟರ್ ಇವಾಪರೇಷನ್ ಪ್ರೊಸೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಲೆಸ್ಸರ್ ದ ಹ್ಯೂಮಿಡಿಟಿ ಇನ್ ಏರ್, ಹೈಯರ್ ಇಸ್ ದ ರೇಟ್ ಆಫ್ ಎವಾಪರೇಷನ್. ನೆಕ್ಸ್ಟ್ ವಿಂಡ್ ಸ್ಪೀಡ್, ಗಾಳಿಯ ವೇಗ. ಸೊ ಗ್ರೇಟರ್ ದ ಸ್ಪೀಡ್ ಆಫ್ ವಿಂಡ್, ಹೈಯರ್ ಇಸ್ ದ ರೇಟ್ ಆಫ್ ಎವಾಪರೇಷನ್. ಅಂದ್ರೆ ಗಾಳಿಯ ಹೆಚ್ಚಾದಷ್ಟು ಕೂಡ ಸೊ ಅದೇನಾಗುತ್ತೆ, ವಾಟರ್ ವೇಪರ್ಸ್ ತಗೊಂಡು ಹೋಗೋದ್ರಿಂದ ಅದೇನಾಗುತ್ತೆ, ಎವಾಪರೇಷನ್ ರೇಟ್ ಕೂಡ ಹೆಚ್ಚಾಗುತ್ತೆ. ಸೊ ನೇಚರ್ ಆಫ್ ದ ಲಿಕ್ವಿಡ್, ಅಂದ್ರೆ ಅದು ಯಾವ ಲಿಕ್ವಿಡ್ ಅನ್ನೋದ್ರ ಮೇಲೂ ಕೂಡ ಎವಾಪರೇಷನ್ ರೇಟ್ ಡಿಸೈಡ್ ಆಗುತ್ತೆ. ಸೊ ಮೋರ್ ವೊಲಟೈಲ್ ಲಿಕ್ವಿಡ್, ಅಂದ್ರೆ ಲೋ ಬಾಯ್ಲಿಂಗ್ ಪಾಯಿಂಟ್ ಇರುವಂತಹ ಲಿಕ್ವಿಡ್ ಎವಾಪರೇಟ್ ಫಾಸ್ಟರ್, ಯಾಕೆಂದ್ರೆ ಅದಕ್ಕೆ ಹೆಚ್ಚು ಟೆಂಪರೇಚರ್ ಬೇಕಿಲ್ಲ. ಸೊ ಕಡಿಮೆ ಟೆಂಪರೇಚರ್ ಅಲ್ಲೇ ಬೇಗ ಎವಾಪರೇಟ್ ಆಗೋಡುತ್ತೆ, ಓಕೆನಾ. ಅದೇ ಲೆಸ್ ವೊಲಟೈಲ್ ಲಿಕ್ವಿಡ್ ಇದ್ದಾಗ, ಅದೇ ಅಂದ್ರೆ ಲೆಸ್ ವೊಲಟೈಲ್ ಲಿಕ್ವಿಡ್ ಅಂದ್ರೆ ಹೈ ಬಾಯ್ಲಿಂಗ್ ಪಾಯಿಂಟ್, ಹೆಚ್ಚು ಕುದಿಯೋ ಬಿಂದನ್ನ ಹೊಂದಿರುವಂತದ್ದು. ಸೊ ಅದೇನಾಗುತ್ತೆ, ಇಟ್ ರಿಕ್ವೈರ್ಸ್ ಮೋರ್ ಟೆಂಪರೇಚರ್, ಹಂಗಾಗಿ ಅದು ಏನಾಗುತ್ತೆ, ಎವಾಪರೇಷನ್ ರೇಟ್ ಕಡಿಮೆನೆ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ಇವತ್ತಿನ ತರಗತಿ ಇದು, ಓಕೆನಾ. ಸೊ ಏನೇನ್ ನೋಡಿದ್ವಿ, ಒಂದು ಸೊ ಇಲ್ಲಿ ಇನ್ನೊಂದಿದೆ, ದಟ್ ಈಸ್ ಇವಾಪರೇಷನ್ ಕಾಸಸ್ ಕೂಲಿಂಗ್ ಅಂತ, ಓಕೆನಾ. ಸೊ ಇದು ಇಲ್ಲಿಗೆ ಇವತ್ತಿನ ಕ್ಲಾಸ್ ಎಂಡ್ ಆಗುತ್ತೆ. ಹೇಗೆ ಇವಾಪರೇಷನ್ ಕಾಸಸ್ ಕೂಲಿಂಗ್ ಅಂದ್ರೆ ಇವಾಪರೇಷನ್ ಆದ ನಂತರ ಆ ಸಿಸ್ಟಮ್ ಏನಿದೆ ಕೂಲ್ ಆಗುತ್ತೆ. ಹೇಗೆ? ಡ್ಯೂರಿಂಗ್ ಇವಾಪರೇಷನ್ ದ ಪಾರ್ಟಿಕಲ್ಸ್ ಆಫ್ ಅ ಲಿಕ್ವಿಡ್ ವಿತ್ ಹೈ ಕೈನೆಟಿಕ್ ಎನರ್ಜಿ ಲೀವ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ ಅಂಡ್ ಗೆಟ್ ಕನ್ವರ್ಟೆಡ್ ಇಂಟು ವೇಪರ್ಸ್. ಅಂದ್ರೆ ಸರ್ಫೇಸ್ ಅಲ್ಲಿ ಇರುವಂತಹ ವಾಟರ್ ವೇಪರ್ಸ್ ಏನಾಗುತ್ತೆ, ಎನರ್ಜಿನ ಕೈನೆಟಿಕ್ ಎನರ್ಜಿ ಫಾಸ್ಟ್ ಆಗಿ ದೇ ಕನ್ವರ್ಟೆಡ್ ಇಂಟು ವೇಪರ್ಸ್. ಸೊ ಅದರಿಂದ ದ ಆವರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ರಿಮೈನಿಂಗ್ ಸಿಸ್ಟಮ್ ಡಿಕ್ರೀಸಸ್, ರಿಸಲ್ಟಿಂಗ್ ಇನ್ ಎ ಡಿಕ್ರೀಸ್ ಇನ್ ದ ಟೆಂಪರೇಚರ್. ಸೊ ಇಲ್ಲಿ ಉಳ್ಕೊಂಡಿದ್ದಂತಹ ಪಾರ್ಟಿಕಲ್ಸ್ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ದಟ್ ಈಸ್ ಡಿಕ್ರೀಸ್ಡ್, ಅದು ಡಿಕ್ರೀಸ್ ಆಗೋದ್ರಿಂದ ಟೆಂಪರೇಚರ್. ಸೊ ಅದೇನಾಗುತ್ತೆ, ಕೂಲಿಂಗ್ ಎಫೆಕ್ಟ್ ಬರುವಂತದ್ದು ನಮ್ಗೆ, ಓಕೆನಾ. ಸೊ ದ ಪಾರ್ಟಿಕಲ್ಸ್ ಅಟ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ ಅಬ್ಸಾರ್ಬ್ ಹೀಟ್ ಎನರ್ಜಿ ಫ್ರಮ್ ದ ಸರೌಂಡಿಂಗ್ಸ್ ಟು ರೀಗೈನ್ ದ ಲಾಸ್ ಆಫ್ ಎನರ್ಜಿ, ಕೂಲಿಂಗ್ ದ ಸರೌಂಡಿಂಗ್ಸ್ ಇನ್ ದ ಪ್ರೊಸೆಸ್. ಸೊ ಇವು ಹೆಚ್ಚು ಹೀಟ್ ನ ಪಡ್ಕೊಂಡು ದೇ ಕನ್ವರ್ಟೆಡ್ ಇಂಟು ವೇಪರ್. ಸೊ ಇಲ್ಲಿರುವಂತ ವೇಪರ್ಸ್ ಏನಾಗುತ್ತೆ, ಸರೌಂಡಿಂಗ್ಸ್ ಇಂದ ಎನರ್ಜಿನ ಪಡ್ಕೊಂಡು ಏನಾಗುತ್ತೆ, ಅವು ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ, ಹಾಗಾಗಿ ಅದು ಕೂಲಿಂಗ್ ಎಫೆಕ್ಟ್ ಅನ್ನ ತೋರಿಸುತ್ತೆ, ಓಕೆನಾ. ಸೊ ಇದು ಇವಾಪರೇಷನ್ ಕಾಸಸ್ ಕೂಲಿಂಗ್ ಅನ್ನೋದ್ರ ಬಗ್ಗೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಮ್ಯಾಟರ್, ಅದರ ನೇಚರ್ ಅಂಡ್ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ವಿ. ಸೊ ಅದರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಗಳನ್ನ ನೋಡಿದ್ವಿ. ಸೊ ಪಾರ್ಟಿಕಲ್ಸ್ ಕ್ಯಾರೆಕ್ಟರಿಸ್ಟಿಕ್ ಏನು, ಮ್ಯಾಟರ್ದು ಕ್ಯಾರೆಕ್ಟರಿಸ್ಟಿಕ್ ಏನು, ಮತ್ತೆ ಸ್ಟೇಟ್ ಆಫ್ ಮ್ಯಾಟರ್ ಯಾವ್ಯಾವ್ದು ಬರುತ್ತೆ, ಜೊತೆಗೆ ಇಂಟರ್ಚೇಂಜಿಂಗ್ ಆಫ್ ಸ್ಟೇಟ್ಸ್ ಆಫ್ ಡಿಫ್ರೆಂಟ್ ಮ್ಯಾಟರ್ಸ್. ಸೊ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಕನ್ವರ್ಟ್ ಮಾಡೋದು ಮ್ಯಾಟರ್ ಅನ್ನ ಹೇಗ್ ಮಾಡ್ಬೋದು, ಅದಕ್ಕೆ ಏನಂತ ಕರಿತೀವಿ, ಅವನ್ನೆಲ್ಲ ಕೂಡ ಈ ತರಗತಿಯಲ್ಲಿ ನಾವು ಕಲ್ತ್ಕೊಂಡ್ವಿ. ಸೊ ಇವಾಗ ನಿಮ್ಗೆ ಗೂಗಲ್ ಫಾರ್ಮ್ ಆಗ್ತಾರೆ, ಸೊ ಅಲ್ಲಿ ಕ್ವಶನ್ಸ್ ಇರುತ್ತೆ, ಅದನ್ನ ಆನ್ಸರ್ ಮಾಡ್ತಾ ಹೋಗಿ, ಓಕೆನಾ. ಸೊ ಆನ್ಸರ್ ಮಾಡಿದ್ಮೇಲೆ ಸಬ್ಮಿಟ್ ಮಾಡಿ. ಸೊ ಇದು ಇವತ್ತಿನ ತರಗತಿ ಆಗಿತ್ತು. ಸೊ ಇದನ್ನ ಮ್ಯಾಟರ್ ಬೇಸ್ಡ್ ಆನ್ ಕೆಮಿಕಲ್ ಪ್ರಾಪರ್ಟೀಸ್ ಹೇಗೆ ನಾವು ಮ್ಯಾಟರ್ದ ನೇಚರ್ ಅಂಡ್ ಬಿಹೇವಿಯರ್ ಅನ್ನ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ, ಓಕೆನಾ. ಎಲ್ರಿಗೂ ಥ್ಯಾಂಕ್ಸ್.